ಎಲ್ಲರೂ ಹೇಳ್ತಾ ಇರೋದು ಒಂದೇ ಒಂದ್ಸಲ ಓಟ್ ಹಾಕಿ, ಒಂದ್ಸಲ ಆದ್ರೂ ಓಟ್ ಹಾಕಿ ಅಂತ. ದಯವಿಟ್ಟು ಇಲ್ಲಿ ಯಾರ್ಯಾರಿಗೆ 18 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಕೈ ಎತ್ತಿ. ಬರೀ ಹೆಣ್ಮಕ್ಳನ್ನೇ ನೋಡ್ಬೇಡಿ ನೀವು ಸರ್, ಗಂಡ್ಮಕ್ಳು ನೋಡಿ. ಇಲ್ಲ, ಎಲ್ಲಾರು ಎಷ್ಟು ಜನಕ್ಕೆ 18 ಆಗಿದೆ ಅಂತ ನೋಡ್ತಾ. ನೀವು ಫಸ್ಟ್ ಕೈ ಎತ್ತಿ. ನಿಮ್ಗೂ 18, ನಿಮ್ಗೆ 88 ಆಗಿದೆ. ಆಯ್ತಾ? ದಯವಿಟ್ಟು ಮೇ 12ನೇ ತಾರೀಕು ಎಲೆಕ್ಷನ್ಸ್ ನಡೀತಾ ಇದೆ, ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಓಟ್ ಹಾಕ್ಲೇಬೇಕು. ಹಾಕ್ತೀರಾ ಇಲ್ವಾ? ಅಫ್ಕೋರ್ಸ್. ಓಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ. ಅದು ಬಹಳ ದೊಡ್ಡ ಜವಾಬ್ದಾರಿ. ಸೊ ನಾವು ಅದಕ್ಕೆಲ್ಲ ಬದ್ಧರಾಗಿರ್ಬೇಕು. ನಿಮಗೆ ಸಿಕ್ಕಿರುವಂತ ಅಧಿಕಾರ ಓಟ್ ಹಾಕೋದು. ದಯವಿಟ್ಟು ಸರಿಯಾದ ಕ್ಯಾಂಡಿಡೇಟ್ಗೆ ಓಟ್ ಹಾಕಿ ಗೆಲ್ಸಿ ನೆಮ್ಮದಿಯಾಗಿರಿ. ವಾಟ್ ಯು ಸೇ? ಎಸ್, ಆಫ್ ಕೋರ್ಸ್. Our Mr. Lankesh, ಸೂಪರ್ ಮಿಸ್ಟರ್ ಲೋಕೇಶ್. our audience, our noise pollution. ಆನಾಗಿಲ್ಲ. ಬರೀ ಪರ್ ಬಂತು. ಸೂಪರ್ 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 ಸೂಪರ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್, ಪವರ್ಡ್ ಬೈ ಡೈರಿ ಡೇ ಐಸ್ ಕ್ರೀಮ್. ಈ ಹಣ್ಣಿಗೆ ಜೈ ಅಂತ ಇರೋದು. ನಿಮಿಷ ಸುಮ್ನೆ ಇರಪ್ಪ. ಅಲ್ಲಿ ಯಾರದು ಸರ್? ಬ್ರೋ ಅಣ್ಣ ಸರ್. ಏಯ್, ನೀನೇನಲ್ಲಿ ಟ್ರಾಲಿ ತಳ್ತಾ ಇದೀನೋ? ಇಲ್ಲ ಸರ್, ಟ್ರಾಲಿ ಟ್ರ್ಯಾಕ್ ಮೇಲೆ ನಿಂತ್ಕೊಂಡಿದ್ದೀನಿ ಸರ್, ಸ್ವಲ್ಪ ಬಿಲ್ಡಪ್ ಇರ್ಲಿ ಅಂತ. ಬಿಲ್ಡಪ್? ಓ ಸರ್, ನಿನಗ್ಯಾಕೋ ಬಿಲ್ಡಪ್? ನಾನು ಎಲೆಕ್ಷನ್ ಅಲ್ಲಿ ನಿಂತಾ ಇದ್ದೀನಲ್ಲ ಸರ್. ನೀನು ಓ, ನಿನಗೆ ಇವರೆಲ್ಲ ಜೈಕಾರ ಆಗ್ತಾ ಇರೋದು. ಹೌದ್ ಸರ್. ಚಿತ್ರಾನ್ನಕ್ಕೆ 4 ಮೆಣಸಿನ್ಕಾಯಿ ಜಾಸ್ತಿ ಬಿದ್ರೆ ಆ ಖಾರನೇ ತಡಿಯಕ್ಕಾಗಲ್ಲ ನಿನ್ಗೆ. ಇನ್ನು ಜೈಕಾರ ಹೆಂಗೋ ತಡ್ಕತ್ತೀಯ ನೀನು? ಅಲ್ಲ ಕಣ. ಆಯ್ತು. ತಾವು ಇವಾಗ ಯಾವ ಹೋರಾಟಕ್ಕೆ ಇಳ್ದಿದ್ದೀರಾ ಅದನ್ನ ಸ್ವಲ್ಪ ಹೇಳಿ. ಸರ್ ಇಳ್ದಿಲ್ಲ ಸರ್, ಜನರಿಂದ ಮೇಲೆ ಬಂದೆ ಅಂತ ಮೇಲ್ ಬಂದಿದ್ದೀನಿ. ಈ ಮೇಲ ಜಿ ಮೇಲ? ಸರ್ ಎರಡು ಅಲ್ಲ ಸರ್, ಎಲೆಕ್ಷನ್ ನಿಂತಿದ್ದೀನಿ ಸರ್. ಲೈಟ್ ಕಂಬ ನೋಡಿದ ತಕ್ಷಣ ನಾಯಿ ಕೂಡ 3 ಕಾಲಲ್ಲಿ ನಿಂತ್ಕೊಳ್ಳುತ್ತೆ. ಅದನ್ನ ನೋಡ್ಬಿಟ್ಟು ನಿಂತ್ಕೊಂಡಿದೀನಿ ಅಂತ ಯಾರೋ ನಿನಗೆ ಓಟ್ ಹಾಕ್ತಾರಲ್ಲ ಸರ್. ನೋಟಿದ್ರೆ ಎಲ್ರು ಓಟ್ ಹಾಕ್ತಾರೆ ಸರ್. ಅದು ನೋಟ್ ಇದ್ರೆ ಓಟ್ ಹಾಕ್ತಾರೆ, ಅದು ಓಕೆ, ಸೈಡ್ ಗಿಡು. ಆದ್ರೆ ನಿನಗ್ ಓಟ್ ಹಾಕ್ತಾರೇನೋ ಅದು ನನಗಿರೋ ಡೌಟ್. ನನಗೂ ಅದೇ ಡೌಟ್ ಸರ್. ಅದಕ್ಕೆ ನನ್ ಹಿಂದೆ ಇದೆ ವಂದನೆ. ಓಕೆ ಹೋಗ್ಬಾ, ಒಳ್ಳೇದಾಗ್ಲಿ, ಹೋಗ್ಬಾ. ಸರ್ ನಾನ್ ನೆಕ್ಸ್ಟ್ ಪ್ರಶ್ನೆನೇ ಕೇಳಿಲ್ಲ, ಆಗ್ಲೇ ಗುಡ್ ಬೈ ಅಂತ ಇದ್ರಲ್ಲ ಸರ್. ನೀನೇ ನನ್ನ ಹಿಂದೆ ವಂದನೆ ಇದೆ ಅಂದ್ರೆ ವಂದನೆ ಹೇಳಿದ್ಮೇಲೆ ಹೋಯ್ತಾ ಇರ್ಬೇಕು. ಅಯ್ಯೋ ಸರ್, ನಾನು ಹೇಳಿದ್ ಹಂಗಲ್ಲ ಸರ್. ನನ್ನ ಹಿಂದೆ ಒಂದು ಆನೆ ಇದೆ ಅಂತ ಹೇಳಿದ್ದು. ಒಂದು ಆನೆ? ಪೀಚು, ಇವನಿಂದೆ ಆನೆದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ರು ದೊಡ್ಡದಾಗ ಕಾಣುತ್ತೆ. ಆನೆ ಇದೆಯಂತೆ, ಆನೆ. ನಿನ್ಗೆ ಹೂ ಜಾಸ್ತಿ ಇದ್ರೆ KR ಮಾರ್ಕೆಟ್ಗೆ ಹೋಗಿ ಅಲ್ಲಿ ಮಾರು, ನಮ್ ಕಿವಿ ಗಿಡಕ್ ಬರ್ಬೇಡ. ಸರ್ ನನ್ ಹಿಂದೆ ಇರೋದು ಅಂತಿಂತ ಆನೆ ಅಲ್ಲ ಸರ್. ಮುಂಚೆ ಅಂಬಾರಿ ಹೊಡ್ತಿತ್ತಲ್ಲ ಬಲರಾಮ ಆನೆ, ಅದಕ್ಕಿಂತ ಪವರ್ಫುಲ್ ಆನೆ ಸರ್. ಆ ಆನೆ ಬಲದಿಂದ ಇವತ್ತು ನಾನು ಎಲೆಕ್ಷನ್ ನಿಂತಿದ್ದೀನಿ. ಯಾವ್ದಪ್ಪ ಆನೆ? ಸರ್ ಬಿರುಗಾಳಿ ಸುತ್ಕೊಂಡು ಬರುತ್ತೆ, ಈ ಗಾಳಿ ತುರಾರ್ಕೊಂಡು ಬರುತ್ತೆ. ಎಲ್ರು ಪಂಚೆನ ಎತ್ತಿ ಕಟ್ಟಿದ್ರೆ ಇವ್ರು ಕಟ್ಕೊಂಡೇ ಎತ್ತಾರೆ. ಕೆಲವರು ಬಿಕ್ಕಳಿಸ್ಕೊಂಡು ಮಾತಾಡಿದ್ರೆ ಇವ್ರು ಮಾತಾಡ್ಕೊಂಡೇ ಬಿಕ್ಕಳಿಸ್ತಾರೆ. ಎಲ್ರು ನೀರ್ನ ಕುಡಿಯಕ್ ಯೂಸ್ ಮಾಡಿದ್ರೆ ಇವ್ರು ಕುಡಿಯಕ್ಕೆ ನೀರ್ ಯೂಸ್ ಮಾಡ್ತಾರೆ. ಊಟಕ್ಕೆ ಕಡ್ಲೆಕಾಯಿ ಎಣ್ಣೆ ಆದ್ರೆ ಊಟಕ್ಕಿಂತ ಮುಂಚೆ ಇವರು ಕಡ್ಲೆಕಾಯಿ ಎಣ್ಣೆ, ಪೇಪರ್ ಪೆನ್ನು ಹಿಡ್ಕೊಂಡ್ರೆ ಪತ್ರಕರ್ತ, ಎಣ್ಣೆ ಉಪ್ಪಿನಕಾಯಿ ಇಟ್ಕೊಂಡಿರೋ ಈ ವ್ಯಕ್ತಿನೇ ನಮ್ಮ ಕಾರ್ಯಕರ್ತ ಗುಂಡು ಮಾವ. ಹದಿಮೂರು ವರ್ಷಕ್ಕಿಂತ ಮೇಲ್ಪಟ್ಟ ನನ್ನ ಆತ್ಮೀಯ ಮತ ಬಾಂಧವರೇ, ನಿಮ್ಮ ಎಲ್ಲರಿಗೂ ನಮ್ಮ 2 ಕೈ ಮುಗಿದು ಸವಿನಯ ಪ್ರಾರ್ಥನೆ. ಹಲೋ ಒಂದ್ ನಿಮಿಷ ರೇ ಗುಂಡು ಮಾವ, ಓಟ್ ಹಾಕಕ್ಕೆ ಮಿನಿಮಮ್ 18 ವರ್ಷ, 13 ಅಲ್ರಿ? ಹೇಳಿ ಅಂದ್ರೆ ನಿಮಗೆ ಫ್ಯೂಚರ್ ಪ್ಲಾನಿಂಗ್ ಇಲ್ಲ. ಯಾಕೆ? ನಾನು 13 ಅಂತ ಹೇಳಿಕೊಂದು ಕಾರಣ ಉಂಟು. ಏನು? ಮತ್ತು 5 ವರ್ಷಕ್ಕೆ ಎಲೆಕ್ಷನ್ ಬರುದಿಲ್ವಾ?
ಅದರಲ್ಲಿ ಮತ್ತೆ ನಿಲ್ಲಲ್ವಾ? ಹಾ. ಅದಕ್ಕೆ 13 ವರ್ಷದವರಿಗೆಲ್ಲ 18 ವರ್ಷ ಆಗಲ್ವಾ? ಅದಕ್ಕೆ ನಾನು ಫ್ಯೂಚರ್ ಪ್ಲಾನಿಂಗ್. ಏಯ್ ನೀನ್ ಗುಂಡು ಮಾವನ್ಗೇನ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟಿದ್ದು? ಅದನ್ನು ಬರ್ದು ಕೊಟ್ಟಿದೆ ನಾನು. ಓಹೋ, ಸರಿ ಹೋಯ್ತು ಸರಿ ಹೋಯ್ತು. ಈಗ ಎಲೆಕ್ಷನ್ಗೆ ನಿಲ್ತಾ ಇರೋದು ನೀವಾ ಇಲ್ಲ ಈ ನನ್ ಮಗನ? ಸರ್ ಯಾಕೆ ಸರ್ ಡೌಟ್? ನಾನೇ ಸರ್ ನಿಲ್ತಾ ಇರೋದು. ಮತ್ತೆ ಬಿಲ್ಡಪ್ ಗುಂಡು ಮಾವ ನೀನು ಕೊಡ್ಬೇಕು. ನೀನು ನಿಮ್ಮ ಕಾರ್ಯಕರ್ತರಿಗೆ ಬಿಲ್ಡಪ್ ಕೊಡ್ತಿದ್ಯಲ್ಲೋ? ಅದು ಅಯ್ಯಪ್ಪ ಬರ್ಕೊಟ್ರು, ನಾನು ಹಂಗೆ ಹೇಳ್ಬಿಟ್ಟೆ ಸರ್. ಹೆಂಗೆ ಹೇಳಿ ಅಂದ್ರೆ ನಮ್ಮ ಹವ ಅಯ್ಯೋ, ಇವರು ಪಂಚೆ ಉಟ್ಕೊಂಡು ಮೇಲೆ ಎತ್ತಿದ್ರೆ ಏನು ಹವಾಮಾನನೇ ಮೇಂಟೈನ್ ಆಗುತ್ತೆ. ಸುಮ್ಮನೆ ಹೇಳಿ ಅಂದ್ರೆ ಅಭ್ಯರ್ಥಿಗಳ ಎದುರಲ್ಲಿ ನನ್ನ ಮಾನ ಮರ್ಯಾದೆ ಕಳ್ಕೊಳ್ಬೇಡಿ. ಬಂದಿರುವ ಉದ್ದೇಶನೇ ಬೇರೆ. ಎಲ್ರು ಹೇಳಿ ಬ್ರೋ ಅಣ್ಣನಿಗೆ ಹೇಳಿ ಅಂದ್ರ. ಏನು? ಈಗ ನೀವು ಇವನನ್ನೇ ಆರಿಸಿ ಮ್ಯಾಚ್ ಬಾಕ್ಸ್ ಕೊಡಿ, ಬೆಂಕಿ ಹಚ್ಬಿಟ್ಟು ಆರಿಸ್ತೀನಿ. ಸರ್ ಅಂಕಲ್ಲ ಸರ್, ಹಾ. ನೀವು ನನ್ಗೆ ಓಟ್ ಹಾಕಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್. ಹಂಗ ಹೇಳ್ಬೇಕು ತಾನೆ, ಕರೆಕ್ಟ್ ಆಗಿ ಹೇಳಿದ್ರೇನೆ ಗೊತ್ತಾಗಲ್ಲ. ಏನು ಡೀಟೇಲ್ಸ್ ಸ್ವಲ್ಪ ಹೇಳಿ. ಯಾವ ಪಕ್ಷ ತಮ್ದು ಏನು ಎಲ್ಲ ಹೇಳಿ ಸ್ವಲ್ಪ. ಸರ್ ನಾನು ಯಾವ ಪಕ್ಷದಿಂದನೂ ಸ್ಪರ್ಧಿಸ್ತಾ ಇಲ್ಲ ಸರ್. ಯಾಕೆ ಅವರು ಕರ್ದಿಲ್ವ ನಿನ್ನ? ಅಯ್ಯೋ ತುಂಬಾ ಪಕ್ಷಕ್ಕೆಲ್ಲ ಕರೆದ್ರು, ಆದ್ರೆ ಇವರೇ ಹೋಗಿಲ್ಲ. ಯಾಕಪ್ಪ ಯಾಕೆ ಹೋಗ್ಲಿಲ್ಲ? ಹೇಳ ಸೋಮವಾರ ವೆಜ್ ಅದಕ್ಕೆ. ಸೋಮವಾರ ವೆಜ್ ಅದಕ್ಕೆ. ಏಯ್ ಗುಗ್ಗು, ಯಾವ ಪಕ್ಷಕ್ಕೆ ಅಂದ್ರೆ ಏನ ಸೋಮವಾರ ವೆಜ್ಗೂ ಅದಕ್ಕೂ ಏನೋ ಸಂಬಂಧ? ಸರ್ ಪಿತೃಪಕ್ಷ ಸರ್. ನೀನ್ ಮುಸುಡಿಗೆಲೆ ನಾನು ಹೇಳಿದ್ದು ರಾಜಕೀಯ ಪಕ್ಷ ಕಣ. ಅಯ್ಯೋ ಸರ್, ದೊಡ್ಡ ದೊಡ್ಡ ಪಕ್ಷದವ್ರೆಲ್ಲ ಕರೆದ್ರು ಸರ್. ನಿನ್ನ ಹೆಂಗೋ ಇದು ನಂಬಕ್ಕೆ ಆಯ್ತಲ್ಲ? ಕರೆದ್ರು, ಹಾ. ಕರೆದು ಬಿಟ್ಟು ತುಂಬಾ ಪ್ರೀತಿಯಿಂದ ಹೇಳ್ಬಿಟ್ರು, ಹಾ. ನೀವು ಯಾವತ್ತು ಟಿಕೆಟ್ ಬೇಕು ಅಂತ ಆಫೀಸ್ ಕಡೆ ತಲೆ ಹಾಕಬೇಡಿ. ಅಕಸ್ಮಾತ್ ಹಾಕಿದ್ರೆ ನಿಮಗೆ ಪರ್ಮನೆಂಟ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ. ಕರೆಕ್ಟ್ ಆಗಿ ಅದಕ್ಕೆ ಯಾವ ಪಕ್ಷನೂ ಬೇಡ ಅಂತ ನಮ್ಮ ಚೋಟು ಅಲಿಯಾಸ್ ಬ್ರೋ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಓಹೋ, ಆ ಕಾಡಕ್ ಬೇರೆ ಹೇಳ್ದ್ಬಿಟ್ಟ ನೀನು. ಹೌದು, ತಮ್ ಗುರ್ತೆ. ಏನ ಇದು ನಿಮ್ ಗುರ್ತು? ಇನ್ನೇನು, ನಿಮ್ಮ ಮತ ಯಾರಿಗೆ? ನಮ್ಮ ಈ ಚೋಟಿಗೆ. ತುರಿಯೋ ಮನೆಗೆ ನಿಮ್ಮ ಮತ ದೇಶಕ್ಕೆ ಹಿತ. ಕರ್ಮ ಕಾಂಡ, ತುರಿಯೋ ಮನೆ ನಿಮ್ಮ ಸಿಂಬಲ್. ಏ ಬ್ರೋ, ತುರಿಯೋ ಮನೆ ಇಟ್ಕೊಂಡೆ ಕಣ, ಅದ್ಯಾಕ ಉಲ್ಟಾ ಇಟ್ಕೊಂಡಿದ್ಯಾ? ಅಯ್ಯಾ ರೇ ಕಾರ್ಯಕರ್ತ್ರೆ, ಇದ್ಯಾಕ್ರಿ ಉಲ್ಟಾ ಹಾಕ್ಸ್ಕೊಂಡ್ ಬಂದ್ಬಿಟ್ಟಿದ್ದೀರ? ನಾನು ಹೇಳ್ದೆ ಸೀದಾ ಇರೋದ್ ಹಾಕ್ಸ್ಕೊಂಡ್ ಬಂದ್ರಿ ಅಂತ. ಮೇಲಿರೋ ತುರಿಯೋದ್ ಹಾಕಪ್ಪ ಅಂತಾರೆ, ಕೆಳಗ್ ತುರಿಯೋದ್ ಹಾಕ ಸರ್. ಅಲ್ಲ, ಇದು ಬಿಲ್ಡಪ್ಗೆ ಸರ್, ಬಿಲ್ಡಪ್ಗೆ. ನಾನು ನನ್ನ ಜೀವನವನ್ನೇ ಜನಗಳಿಗೋಸ್ಕರ ತುರಿಯೋ ಮನೆ ತರ ತುರ್ಕೊಂಡ್ಬಿಟ್ಟಿದ್ದೀನಿ. ಬಾಯಿಗೆ ಒಂಚೂರು ವಿಷ ತುರ್ಕೋಬೇಕಾಗಿತ್ತು ನೀನು. ತುರ್ಕೋತಾ ಇದ್ದಂತೆ ಮನೆಗೆ ಹೋಗ್ಬಿಟ್ಟಿನ ಕಾಯಿ ತುರ್ಕೊಡ್ತೀನ ನಿನ್ನ. ಆಗಲ್ಲ ಅಲ್ಲಿ ಅಂದ್ರೆ. ತುರಿಯೋ ಮನೆ ಅಂದ್ರೆ ಏನು? ಏನು? ತುರಿಯೋ ಮನೆಯಿಂದ ಜೀವನಕ್ಕೆ ಎಷ್ಟೆಲ್ಲ ಲಾಭ ಇದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಹೆಂಗೆ ಹೆಂಗೆ ಹೇಳಿ ಸ್ವಲ್ಪ. ತುರಿಯೋ ಮನೆಗೆ ಎಷ್ಟೇ ಗುದ್ದಿದ್ರು ಹಲ್ಲು ಒಂದು ಸಲಾನು ಮುರಿಯಲ್ಲ. ತೆಂಗಿನಕಾಯಿಯಿಂದ ಎಷ್ಟೇ ಅಟ್ಯಾಕ್ ಆಗಲಿ ತಲೆ ಬಗ್ಸಲ್ಲ ನಮ್ಮ ತುರಿಯೋ ಮನೆ. ದಿನ ನಮಗೋಸ್ಕರ ತಾನು ಸವಿತಾ 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 ಅಂದ ತಕ್ಷಣ ಸವಿತಂಗ್ ಫೋನ್ ಮಾಡ್ಬೇಕು, ಮತ್ತೆ ಹೋಯ್ತು. ಈ ಸವಿತಾ ಯಾರೋ ಈಗ? ನನ್ ಗರ್ಲ್ ಫ್ರೆಂಡ್ ನಾನ್ ಸವಿತಂಗ್ ಫೋನ್ ಮಾಡ್ಬಿಡ್ತೀನಿ. ತುರಿಯೋ ಮನೆಯಲ್ಲೇ ತಲೆ ಮೇಲೆ ಹೊಡಿತೇನೆ. ನಾನು ಹೇಳಿದ್ ನಿನ್ನ ಕವಿತಾ ಗರ್ಲ್ ಫ್ರೆಂಡ್ ಕವಿತಾ ಅಲ್ಲ. ತುರ್ದು ಸವಿತಾ 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 ಹೋಗ್ತದೆ ಅಲ್ಲ, ಅದನ್ನ ಹೇಳಿದ್ ನಾನು. ಅದನ್ನ ನೀವ್ ಹೇಳಿದ್ದು. ಸಾರಿ ಕಾರ್ತಿಕ್ರೆ. ಯಾರ ಹೊಡಿತೇನೆ ಕಾರ್ತಿಕ್ರ ಅಂತ ಹೇಳಿದ್ರು. ಕಾರ್ತಿಕರ ಹತ್ರ ಅಲ್ಲ, ಕಾರ್ಯಕರ್ತರೆ. ಸಾರಿ ಸಾರಿ ಕಾರ್ಯಕರ್ತರೆ. ಅದೇ ಯು ಕಂಟಿನ್ಯೂ. ಕವಿತನಿಗೆ ಫೋನ್ ಮಾಡ್ಬೇಕಂತ ಹೇಳಿದ್ರಲ್ಲ, ಮಾಡಿ ಹೋಗಿ. ಆಗ್ಲೇ ಅವ್ನು ಅದನ್ನೇ ತಾನೇ ಹೇಳಿದ್ದು, ಅದಕ್ಕೇನ ಶುದ್ಧ ಭಾಷಣ ಬಿಕ್ಕಿದ್ರಿ. ಇದೇ ಪಾಲಿಟಿಕ್ಸ್ ಅಲ್ಲಿ ಅಂದ್ರೆ ಇದೇ ಪಾಲಿಟಿಕ್ಸ್. ಯಾವಾಗ ಯಾವ ಹಾವಿಗೆ ಯಾವ ಪುಂಗಿ ಊದಬೇಕು ಅಂತ ಗೊತ್ತಿರೋದು ಪುಂಗಿ ಊದೋನಿಗೆ ಮಾತ್ರ. ಯಾವ ಪುಂಗಿಗೆ ಯಾವ ಹಾವನ್ನು ಹಿಡ್ಕೊಂಡು ಬರ್ಬೇಕಂತ ಗೊತ್ತಿರೋದು ಕಾರ್ಯಕರ್ತರಿಗೆ ಮಾತ್ರ.
ಅಯ್ಯೋ 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 ಎರಡೇ ಎರಡು ಸಾಲಲ್ಲಿ ಗುಂಡು ಮಾವ ಎಂತ ತತ್ವ ಹೇಳ್ಬಿಟ್ರಿ, ನನ್ ಕಣ್ಣು ತೆರೆಸ್ಬಿಟ್ರಿ. ಈ ಸಲ ಕಪ್ಪು ನಮ್ದೇ. ಏ ಗುಗ್ಗು, ಈ ಸಲ ಕಪ್ಪು ನಿಂದಲ್ಲ ಕಣೋ, ತುರಿಯೋ ಮನೇಲಿ ತುರ್ದು ಕೊನೆಯಲ್ಲಿ ಉಳಿಯುತ್ತಲ್ಲ ಚಿಪ್ಪು, ಅದು ನಿಂದೆ. ಅಲ್ಲ ಕಣ, ನೀನ್ ಇವಾಗ ಎಲೆಕ್ಷನ್ ಮುಂಚೆ ಕ್ಷೇತ್ರದಲ್ಲಿ ನಿಂತಿದ್ಯಾ? ಹೌದಾ? ಹೌದು. ನಮ್ಮ ಮಾವನ್ ಸವಾಸ ಮಾಡಿದ್ರೆ ಎಲೆಕ್ಷನ್ ಆದ್ಮೇಲೂ ನಿಲ್ತೀಯ, ಆದ್ರೆ ಕ್ಷೇತ್ರದಲ್ಲ, ಇವ್ರು ಕ್ಷೇತ್ರದಲ್ಲಿ ನಿಂತಿದ್ಯ. ತೀರ್ಥ ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು. ಎಲ್ಲ ಕಾರ್ಯಕರ್ತರಿಗೆಲ್ಲ ಎಣ್ಣೆ, ಸೀರೆ, ಕಡ್ಲೆಕಾಯಿ, ಟಿವಿ, ಓಳೆ, ಕರು, ಅಮೌಂಟ್ ಎಲ್ಲ ರೆಡಿ ಇದೆಯಾ? ಬ್ರೋ, ಹೆಂಗೋ ಇವ್ರಿಗೆ ಮನೆ ಕೊಡಿಸ್ಕೊಂಡು ಮದ್ವೆ ಮಾಡಿಸ್ಕೊಂಡು ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಆರಾಮಾಗಿದ್ದೆ. ಈಗ ಇವ್ರು ಸವಾಸ ಮಾಡಿದ್ಯಾ ನೋಡು, ಎಲೆಕ್ಷನ್ ಅಲ್ಲಿ ನೀತಿ ಸಂಹಿತೆನ ಮೀರಿ ಏನೇನೋ ಮಾಡೋದಕ್ ಹೋಗ್ತಾ ಇದ್ಯಾ. ಅಂಬ್ಲಿ ಗಂಜಿನೂ ಕಳ್ಕೊತ್ಯಾ, ಹುಷಾರಾಗಿದೆ. ಅಂಬ್ಲಿ ಗಂಜಿ ಹೋದ್ರೆ ಏನಂತ ಹೇಳಿ ಅಂದ್ರೆ, ನೀವೇನ್ ಯೋಚನೆ ಮಾಡ್ಬೇಡಿ ಬ್ರೋ. ಡೈಲಿ 3 ಹೊತ್ತು ಊಟ, ಸುತ್ತ ಟೈಟ್ ಸೆಕ್ಯೂರಿಟಿ, ವಾರಕ್ಕೆ 3 ದಿನ ಮೊಟ್ಟೆ, ಬಾಳೆಹಣ್ಣು. ಅಕಸ್ಮಾತ್ ಯಾರಾದ್ರೂ ನಿಮ್ಮನ್ನು ಮೀಟ್ ಮಾಡ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತಕೊಂಡೇ ಬರ್ಬೇಕು. ಹಂಗಿರ್ಬೇಕು ನೀವು, ಆಗ್ತಾರ ನಿಮ್ಮನ್ನ ನೋಡ್ಕೊಳ್ತೀನಿ ನಾನು. ನಾನು ಗೆದ್ದು MLA ಆದ್ರೆ ಹೆಂಗೆಲ್ಲ ಇರುತ್ತೆ ಅಂತ ಗುಂಡು ಮಾವ ಹೇಳಿದ್ರಲ್ಲ. ಉಬಾಲ್ ನನ್ನ ಮಗನೇ, ನೀನು ಕಾನೂನು ಮುರಿದು ಜೈಲ್ಗೆ ಹೋದ್ರೆ ಸೆಂಟ್ರಲ್ ಜೈಲಲ್ಲಿ ಏನೇನಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾವ್ರೆ. ಬ್ರೋ, ನನ್ನ ಮಾತ್ ಕೇಳೋ, ಬೇಕಿದ್ರೆ ಲೈಟ್ ಕಂಬ ಹತ್ಬಿಟ್ಟು ವೈರ್ ಹಿಡ್ಕೊಂಡ್ರು ಬದುಕ್ಬಿಡ್ತೀಯ. ಹೆಂಗ್ ಸರ್ ಲೈಟ್ ಕಂಬ ಹತ್ಬಿಟ್ಟು ವೈರ್ ಇಟ್ಕೊಂಡ್ರೆ ಬದುಕ್ತಾರೆ? ಕರೆಂಟ್ ಹೋಗಿರುತ್ತೆ, ನಿಂಗೆ ಯಾಕಬಲ್ಲ ಇಡಿಯಟ್. ನೋಡು, ನೀನ್ ಈ ತರ ಏನೇ ರಿಸ್ಕ್ ತಗೊಂಡ್ರು ಅದ್ರಲ್ಲಿ ಬಚಾವ್ ಆಗ್ಬೋದು. ಇವ್ರ ಸವಾಸ ಮಾಡ್ದೆ ಮುಳುಗೋಯ್ತ್ಯ. ಹೇಳಿ ಅಂದ್ರೆ ತುಂಬಾ ಹೊಗಳ್ಬೇಡಿ, ನನ್ಗೆ ನಾಚಿಕೆ ಆಗ್ತಾ ಇದೆ. ಸರ್, ಸಾರ್ ನಿಮಗೆ ಬಾಯಿಗೆ ಬಂದಂಗ್ ಬೈತಾವ್ರೆ, ಈ ಅಪ್ಪ ನೋಡಿದ್ರೆ ನಾಚಿಕೆ ಆಗ್ತಿದೆ ಅಂತಾರೆ. ಕರೆಂಟ್ ಹೋದ್ರು ಬದುಕ್ಬೋದು, ನಿಮ್ ಸವಾಸ ಮಾಡಬೇಡಿ ಅಂತ ಹೇಳ್ತಾ ಇದಾರೆ ಅವರು. ಇವ್ರೇ ನಿಮ್ ಅಳಿಯ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಚಪ್ಪಲಿ ಹಾಕೊಂಡು ನನ್ನ ಸಾಹಸ ಮಾಡಿ ನೋಡೋಣ, ಕರೆಂಟ್ ಹೊಡಿಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಡ್ರಿ ಹಂಗಂದ್ರೆ ಪ್ರಚಾರಕ್ಕೆ ಹೋಗೋಣ. ನಮ್ಮ ಓಟು ಯಾರಿಗೆ? ನಮ್ಮ ಈ ಓಟಿಗೆ. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಕನ್ನಡ ಸಿನಿಮಾ ಇರ್ಬೋದು, ಯಾವುದೇ ಸಿನಿಮಾ ಇರ್ಬೋದು, ಟೈಟಲ್ ಅನ್ನೋದು ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಯಾಕಂದ್ರೆ ಆ ಟೈಟಲ್ ಎಷ್ಟು ಕ್ಯಾಚಿ ಆಗಿರುತ್ತೆ, ಎಷ್ಟು ಟ್ರೆಂಡಿ ಆಗಿರುತ್ತೆ, ಎಷ್ಟು ವಿಭಿನ್ನವಾಗಿರುತ್ತೆ, ಅದ್ರ ಬಗ್ಗೆ ಮೊದಲು ಚರ್ಚೆ ಆಗೇ ಆಗುತ್ತೆ. ಅದಕ್ಕೆ ಯಾವುದೇ ಒಂದು ಸಿನಿಮಾ ಆದ್ರೂ ಫಸ್ಟ್ ನಾವು ಕೇಳೋದು ಯಾವ ಸಿನಿಮಾ ಟೈಟಲ್ ಏನು ಅಂತ. ಸೊ ವಿಭಿನ್ನವಾದಂತ ಒಂದು ಪ್ರಯೋಗಗಳನ್ನ ಮಾಡ್ತಾನೆ ಬಂದಿದ್ದೀವಿ. ಇವಾಗ ಒಂದು ಸಿನಿಮಾ ತಯಾರಾಗಿದೆ, ಅದರ ಹೆಸರೇ ಅಸತೋಮ ಸದ್ಗಮಯ. ಡಿಫ್ರೆಂಟ್ ಆಗಿದೆಲ್ಲ, ಸಕಲಾಗಿದೆಲ್ಲ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಮಾಡ್ಕೊಳ್ಳೋಣ ರಾಧಿಕಾ, ಚೇತನ್, ಕಿರಣ್ ಅಂಡ್ ಲಾಸ್ಯ. ಹೇಗಿದ್ದೀರಿ ಎಲ್ಲರೂ? ಹೌ ಆರ್ ಯು? Very good, How sir. are you? Good. How are you? ಟು ಗುಡ್. ವೆರಿ ಗುಡ್. ಇವ್ರು ಬೆಳಿತಾರೆ ಅಂದ್ರೆ ನಮ್ಮ ಹೈಟಿಗೆ ಬೆಳೆದು ಬಿಟ್ಟವ್ರು ಇವರು. ಏನ್ ಮಾಡೋದು? ಸ್ವಲ್ಪ ಹೀಲ್ಸ್ ಹಾಕೊಂಡಿದ್ದೀನಿ. ಸ್ವಲ್ಪ ಅಲ್ಲ, ಲಾಸ್ಟ್ ಸಿಕ್ಕಾಬಿಡಿ. ಟೈಮ್ ನೀವು ಬಂದಿರುವಾಗ್ಲೇ ಹಿಂಗೇನೆ ಹೇಳಿದ್ರಿ, ಹೈಟ್ ಸಾಲಲ್ಲ ಅನ್ಬಿಟ್ಟು ಇಲ್ವರೆ. ಮತ್ತೆ ಎಲ್ಲ ನೋಡಿ ಸರ್, ಆಲ್ಮೋಸ್ಟ್ ವೆರಿ ಗುಡ್. ಅಲ್ಲ ಬರೀ ಹೈಟ್ ಅಲ್ಲ, ಇಬ್ರು ಬೆಳಿತಾನೆ ಇದೀರಲ್ಲ. ಸರ್ ಎಲ್ಲಿ ಸರ್, ನಾನು ಅದೇ ಹೈಟ್ ಅಲ್ಲಿ ಇದೀನಿ ನೋಡಿ. ಇವರು ಅಲ್ಲ ಹೈಟ್ ಅಲ್ಲ ರೀ, ಹಾ. ನಿಮ್ಮ ಕೆರಿಯರ್ಸ್ ಅಲ್ಲಿ ಬೆಳಿತಾ ಇದಿರಲ್ಲ ಅಂತ ಹೇಳ್ತಾರೆ. Thank you, sir. ಫ್ಯಾಂಟಾಸ್ಟಿಕ್. ಮತ್ತೆ ಮಾತಾಡ್ಸಿ ಪರವಾಗಿಲ್ಲ. ಇಲ್ಲ ಅಲ್ಲ ಅಷ್ಟೇ ಅಷ್ಟೇ. ಇಲ್ಲ ಮಾತಾಡ್ಸಿ ಪರವಾಗಿಲ್ಲ. ಹೌ ಆರ್ ಯು? ಐ ಆಮ್ ಗುಡ್ ಸರ್, ಹೌ ಯು? ಐ ಆಮ್ ಸೂಪರ್. ಇಲ್ಲಿ ಬರುವಂತ ಗೆಸ್ಟ್ ಗಳಿಗೆ ಮ್ಯಾಚ್ ಮಾಡೋ ತರ ಡ್ರೆಸ್ ಹಾಕೋತಾ ಇದ್ರಿ, ಎಲ್ಲ ಓಕೆ, ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆಡಿಯನ್ಸ್ ಯಾರು ಬರ್ತಾರೆ ಅದನ್ನು ತಿಳ್ಕೊಂಡು ಅವ್ರು ಪಿಂಕ್ ಡ್ರೆಸ್ ಹಾಕೊಂಡು ನೀವು ಪಿಂಕ್ ಕನ್ನಡಕ ಹಾಕೊಂಡ್ ಬಂದಿರಲ್ಲ, ಇದರ ರಹಸ್ಯ ಏನು? ಅವ್ರಿಬ್ರು ಪಿಂಕು, ನೀವು ಪಿಂಕು, ಏನ್ ಮಾತಾಡ್ಕೊಂಡ್ ಬಂದ್ರಿ ಹೇಳಿ ಸರ್. ಇಲ್ಲ ಇಲ್ಲ ಬೇಡ ಈಗ ಬೇಡ. ಫ್ಯಾಮಿಲಿ Sir, how are you? ಐ ಆಮ್ ಫೈನ್. ಹೌ ಆರ್ ಯು? Good. ಯುವರ್ ಡ್ಯಾನ್ಸಿಂಗ್ ಹ್ಯಾಸ್ ಇಂಪ್ರೂವ್ಡ್ ಇವನ್ ಮೋರ್. Thank you. ಇನ್ನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರಾ. ನಮ್ ಸೃಜನ್ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಒಂದು ಇದು ಸ್ಟೆಪ್ ಒಂದ್ ನಿಮಿಷ, ಇದು ಮಜಾ ಟಾಕೀಸಾ ಮಾಸ್ಟರ್ ಡ್ಯಾನ್ಸರ್ ಡಿಸೈಡ್ ಮಾಡ್ಕೊಳ್ಳಿ ಫಸ್ಟ್. ಡ್ಯಾನ್ಸ್ಗೆ ನೀವು ಜಡ್ಜ್ಮೆಂಟ್ ಕೊಡ್ತಾ ಇದೀರಾ. ಹೊಟ್ಟೆ ಉರಿನಾ ನಿಮ್ಗೆ? ಇದು ಏನು ಗೊತ್ತಾ, No, I'm just jealous. ಅವರು ಪೀಟ್ಗೆ ಹಾಕ್ತಿರೋದು ತಮ್ಮ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ. ಬನ್ನಿ ಸರ್, ಬನ್ನಿ ಬನ್ನಿ ಕಿರಣ್. ಅವ್ರ ಜೊತೆ ಮಾಡ್ತೀನಿ.
ಬನ್ನಿ ಗೊತ್ತಾಯ್ತು ನನಗೆ. ಇಟ್ಸ್ ಓಕೆ, ಐ ವಿಲ್ ಮೇಕ್ ಯು. ಬನ್ನಿ ಮಜಾ ಮಾಡಿ. ಎಕ್ಸ್ಟ್ರಾರ್ಡನರಿ ಡ್ಯಾನ್ಸರ್ ಅವರು. ಯಾಕೆ ಸುಮ್ಮನೆ ನಮ್ಮನ್ನ ಕಾಮಿಡಿ ಏನ್ ಸರ್ ನೀವು ಕಮ್ಮಿನಾ ಸರ್ ನೀವು? ಸಮ್ ಸಾಲ್ಸಾ ಸ್ಟೆಪ್. He knows jalsa not salsa. Music. ಓಕೆ 1 2 3 4 ಬ್ಯಾಕ್. ಬ್ಯಾಕ್ Back, yeah. ಓಕೆ. ಸಾಲ್ಸಾ ಸ್ಟೆಪ್ ಮಾಡಿ ಅಂದ್ರೆ ಈ ಫಸ್ಟ್ ಟೈಮ್ ಕಾಲ್ಗಿಲು ರಾಡ್ ಹಾಕ್ಬಿಟ್ಟು ಫಿಸಿಯೋ ಮಾಡಿರ್ತಾರೆ ಗೊತ್ತಾ? ಹಿಂದಕ್ಕೆ ನಡೀರಿ 2 ಸ್ಟೆಪ್. ನೀವು ನನ್ನ ಜೊತೆ ಮಾಡ್ಬೇಕು ಅಂತ ಈ ತರ ಏನೋ ಮಾಡ್ತಾ ಇದ್ರಾ? ಇಲ್ಲ ಇವ್ರದ್ದು ಸ್ಟೆಪ್ ಹಂಗೆ ಆಯ್ತು, ಫಿಸಿಯೋಥೆರಪಿ ಮಾಡ್ದಂಗಿತ್ತು. ಒಂದ್ ಸ್ಟೆಪ್ ಹಾಕಿ ನೋಡ. ಒಂದೇ ಒಂದ್ ಸ್ಟೆಪ್ ಹೆಂಗ್ ಬೆಳ್ಕೊಂಡ್ಬಿಟ್ಟಿದ್ದಾರೆ ನೋಡಿದ್ರೆ, ಫುಲ್ ಬೆಳ್ಕೊಂಡ್ಬಿಟ್ಟಿದ್ದಾರೆ. Oh my God. ಅಮೇಜಿಂಗ್. ಟು ಹಾರ್ಟ್. ಶೀಸ್ ಟು ಹಾಟ್ ಅಂದ್ರೆ ನೀವು ಇಲ್ಲ, ಇಟ್ಸ್ ಟು ಹಾಟ್ ಅಂತ. ಅದಕ್ಕೆ ಒಂದ್ ವಯಸ್ಸಾದ್ಮೇಲೆ ಸುಮ್ನೆ ನೋಡ್ಬೇಕು. ಅಸತೋಮ ಸದ್ಗಮಯ. ತಾವು ಪಿಕ್ಚರ್ ಅಲ್ಲಿ ಏನ್ ದಬಾಕಿದಿರ ಹೇಳಿ? ಸರ್ ದಬಾಕೋದೆಲ್ಲ ಏನಿಲ್ಲ ಸರ್, ಸ್ವಲ್ಪ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಹೋಗಿದೀವಿ ಅಷ್ಟೇ. ಅಂದ್ರೆ ಇಡೀ ಪಿಕ್ಚರ್ ಅಲ್ಲಿ ಇಲ್ಲಿ ಹೋಗ್ತಾನೆ ಇರೋದು. ಸ್ವಲ್ಪ ಹಂಗೆ. ಸೊ ಅಸತೋಮ ಸದ್ಗಮಯ ಅಂತ ಹೇಳ್ತಾ ಇರ್ತೀವಿ. ಸೊ ಇದು ನನ್ನ ರೋಲ್ ಬಗ್ಗೆ ಬಂದು ಇದು ಫಿನ್ಲ್ಯಾಂಡ್ ಇಂದ ಇಂಡಿಯಾಕ್ಕೆ ಬರುವಂತಹ ಒಂದು ಪಾತ್ರ. ತನ್ನ ಮೂಲನ ಹುಡ್ಕೊಂಡ್ ಬರ್ತಾಳೆ. ಫಿನಿಶ್ ಪೇರೆಂಟ್ಸ್ ಇರ್ತಾರೆ ಅವಳಿಗೆ. ಸೊ ಇಲ್ಲಿ ಬಂದ್ಬಿಟ್ಟು ತನ್ನ ರೂಟ್ಸ್ ನ ಹುಡ್ಕೊಂಡು ಫಿನಿಶ್ ಪೇರೆಂಟ್ಸ್, ಫಿನ್ಲ್ಯಾಂಡ್ ಪೇರೆಂಟ್ಸ್, ಫಿನಿಶ್ ಪೇರೆಂಟ್ಸ್ ಇರ್ತಾರೆ ಹುಡ್ಕೊಂಡ್ ಬರೋದು. ಸೊ ಫಿನ್ಲ್ಯಾಂಡ್ ತಂದೆ ತಾಯಿ ಇರ್ತಾರೆ. ಸೊ ಹಾಗಾಗಿ ಅವಳು ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ವಾಪಸ್ಸು ಕರ್ನಾಟಕದವಳು ಅವಳು. ಮತ್ತೆ ಅದು ಕಾರವಾರಕ್ಕೆ ಬರ್ತಾಳು. ಅವಳು ಕಾರವಾರಕ್ಕೆ ಬಂದ್ಬಿಟ್ಟು ಅವಳ ಮೂಲನ ತಿಳ್ಕೊಳಕ್ಕೆ ಅವಳಿಗೆ ತುಂಬಾನೇ ಕುತೂಹಲ ಇರುತ್ತೆ. ಸೊ ಈ ತರ ಒಂದು ಕ್ಯಾರೆಕ್ಟರ್ ಹೋಗುತ್ತೆ. ಸೊ ಇಲ್ಲಿ ನಾವು ಸರ್ಕಾರಿ ಶಾಲೆ ಬಗ್ಗೆನೂ ಹೇಳಕ್ಕೆ ನಾವು ಪ್ರಯತ್ನ ಮಾಡಿದೀವಿ. ಈಗಿನ ಕರೆಂಟ್ ಸ್ಟೇಟಸ್ ಏನಿದೆ ಸರ್ಕಾರಿ ಶಾಲೆಯಲ್ಲಿ, ಸೊ ಅದನ್ನು ಇದೆಲ್ಲ ಒಂದು ಒಳ್ಳೆ ಒಂದು ಸ್ಟೋರಿನ ಮುಖಾಂತರ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಇವಳು ಇಲ್ಲಿ ಬರುವಾಗ 1-2 ಪಾತ್ರಗಳು ಎಲ್ಲ ಮೀಟ್ ಆಗ್ತವೆ. ಆಮೇಲೆ ನಾನ್ ಬಿಟ್ಬಿಟ್ರೆ ಸರ್ ನನ್ನ ಸ್ಟೋರಿನೇ ಹೇಳ್ಬಿಡ್ತೀನಿ. ಹೇಳ್ಬಿಟ್ಟು ಇಲ್ಲಿಗೆ ಮುಗಿಸ್ಬಿಟ್ಟು ಇದು ಲಾಸ್ಟ್ ಕ್ಲೈಮ್ಯಾಕ್ಸ್ ಆಗುತ್ತೆ ಅಂತ. ಇಲ್ಲ ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡುವ. ಕಿರಣ್ ಹೇಳಿಪ್ಪ, ತಾವೆಂತ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ಪರ್ಟಿಕ್ಯುಲರ್ಲಿ ನನ್ನ ಕ್ಯಾರೆಕ್ಟರ್ ಸೇಮ್ ಯೂತ್ ಕ್ಯಾರೆಕ್ಟರ್. ಅವ್ನ್ ಆಸೆ ತುಂಬಾ ಇರುತ್ತೆ, ಅವ್ನ್ ಓದೋದ್ರಲ್ಲಿ ತುಂಬಾ ಮುಂದಿರ್ತಾನೆ. ಬಟ್ ಅವ್ನಿಗೆ ಏನ್ ಅನ್ಸುತ್ತೆ ಅಂದ್ರೆ, ನಮ್ಮ ದೇಶದಲ್ಲಿ ನಾನ್ ಪಡೆದಿರೋ ಎಜುಕೇಶನ್ಗೆ ಸರಿಯಾದ ಆಪರ್ಚುನಿಟೀಸ್ ಇಲ್ಲ. ನಾನು ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಇದೀನಿ ಜೀವನದಲ್ಲಿ, ಅದಕ್ಕೆ ಇಲ್ಲಿ ಅವಕಾಶಗಳಿಲ್ಲ. ಸೊ ಅವ್ನು ಏನ್ ಅನ್ಕೋತಾನೆ, ಬೇರೆ ದೇಶದಲ್ಲಿ ನಮ್ ದೇಶಕ್ಕಿಂತ ಜಾಸ್ತಿ ಅವಕಾಶ ಇದೆ. ಸೊ ಆ ಜರ್ನಿಯಲ್ಲಿ ಅವ್ನಿಗೆ ಒಂದೊಂದಾಗಿ ಅರ್ಥ ಆಗ್ತಿರುತ್ತೆ, ಹೊರಗಡೆ ನಾನು ಏನ್ ಪಡಿಬೋದು ಅದನ್ನ ನಮ್ ದೇಶದಲ್ಲೇ ಪಡಿಬೋದು. ಇಟ್ಸ್ ಆಲ್ ಅಬೌಟ್ ಯೋರ್ ಸೆಲ್ಫ್. ನಮ್ಗೆ ಇಂಟೆನ್ಷನ್ ಇರಬೇಕು ನಮ್ ದೇಶದಲ್ಲಿ ಏನೊಂದು ಮಾಡ್ಬೇಕು ಅಂತ. ಸೊ ಆ ಜರ್ನಿಲಿ ಅರ್ಥ ಆಗುತ್ತೆ. ಅಂಡ್ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಏನ್ ಪ್ರಾಬ್ಲಮ್ಸ್ ನಡೀತಿದೆ ಅದ್ರ ಬಗ್ಗೆ, ಹೌ ಟು ಗೆಟ್ ರಿಡ್ ಆಫ್ ಇಟ್ ಅಂಡ್ ಸೊಲ್ಯೂಷನ್. Tell me what Dabakings. Dabakings, so actually ನನ್ನ ಕ್ಯಾರೆಕ್ಟರ್ ಆಲ್ಮೋಸ್ಟ್ ನನ್ನ ತರಾನೇ. ನಾನು ಹೇಗಿದ್ದೀನೋ ಅದೇ ಆಟಿಟ್ಯೂಡ್ ಬೇಕು ಅಂತಾನೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಕ್ಯಾರಿ ಮಾಡೋ ಆಟಿಟ್ಯೂಡ್ ಆಗ್ಲಿ ಅಥವಾ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗ್ಲಿ ಇದೇ ತರ ಬೇಕು ಈ ಹುಡುಗಿಗೆ ಅಂತ ಈ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದು. ಸೊ ನನ್ನ ಬಾಯ್ ಫ್ರೆಂಡ್ ಇವನು, ನಾವಿಬ್ರು ಮಂಡ್ಯದವರು. ನಾನು ಯಾವಾಗ್ಲೂ ನಂದೇ ಒಂದು ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಇರ್ತೀನಿ. ರಿಯಾಲಿಟಿ ಅಷ್ಟೊಂದು ಕೇರ್ ಮಾಡಲ್ಲ ನಾನು. ಮಂಡ್ಯದಲ್ಲೇ ನಾನೇ ಮೋಸ್ಟ್ ಮಾಡರ್ನ್ ಅಥವಾ ಮೋಸ್ಟ್ ಎಜುಕೇಟೆಡ್ ಹುಡುಗಿ ಅಂತ ಫುಲ್ ಪ್ರೈಡ್ ಇರುತ್ತೆ ನನಗೆ. ಅಂಡ್ ಬೇಸಿಕ್ಲಿ ಮಂಡ್ಯ ಇಂದ ಓಡೋಗ್ಬೇಕು ಅಂತ ನನ್ನ ಪ್ಲಾನ್ ನನ್ನ ಬಾಯ್ ಫ್ರೆಂಡ್ ಜೊತೆ. ಹಾಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಅಸತೋಮ ಸದ್ಗಮಯ ಹಾಗೆ ಎಂಡ್ ಆಗುತ್ತೆ. ಫುಲ್ ಪಿಕ್ಚರ್ ಹೇಳೋದು ಇಲ್ಲಿ ಫಸ್ಟ್ ಹಾಫ್ ಅಲ್ಲಿ ಸೆಕೆಂಡ್ ಹಾಫ್. ಮಂಡ್ಯ ಮೀಟ್ಸ್ ಫಿನ್ಲ್ಯಾಂಡ್ ಅಂತ. ಎಸ್ ಕರೆಕ್ಟ್. ಓಕೆ, ಇವಾಗ ನಿಮಗ್ ಸ್ಟ್ರೆಸ್ ಆದ್ರೆ ಏನ್ ಮಾಡ್ತೀರಾ ಸರ್? ಅಲ್ಲ ಅದೆಲ್ಲ ಹೇಳಕ್ ಹೋಗ್ಬೇಡಿ. ನಾನು ನಿಜ ಡೀಪ್ ಆಗಿ ಹೋಗ್ಬಿಟ್ಟೆ ನೀವು ಕೇಳಿದ ತಕ್ಷಣ. ನಿಮಗ್ ಜಾಸ್ತಿ ಸ್ಟ್ರೆಸ್ ಆದಾಗ ಏನ್ ಮಾಡ್ತೀರಾ ಸರ್? ನಾನು ಜಾಸ್ತಿ ಸ್ಟ್ರೆಸ್ ಆದಾಗ ಒಂದ್ ಒಳ್ಳೆ ಪುಸ್ತಕ ಓದ್ತೀನಿ, ಒಂದ್ ಒಳ್ಳೆ ಸಿನಿಮಾ ನೋಡ್ತೀನಿ. ಆಮೇಲೆ ಯಾವ ಪುಸ್ತಕ ಮಾಡ್ತೀನಿ. ಯಾವ ಪುಸ್ತಕ ಓದ್ತೀರಾ? ಹಲವಾರು. ಯು ರೀಡ್ ದ ಲೋಕೇಶ್, ನೀವೇನ್ ಮಾಡ್ತೀರಾ ಸ್ಟ್ರೆಸ್ ಆದ್ರೆ? ತಾಚಿ. ಬೆಸ್ಟ್ ರೆಮಿಡಿ ಅಂದ್ರೆ ತಾಚಿ. ನನಗೆ ತುಂಬಾ ಸ್ಟ್ರೆಸ್ ಆಯ್ತು ಅಂದ್ರೆ ನಿದ್ದೆ ಹೊಡೆದು ಬಿಡೋದು. ಆದ್ರೆ ನಮ್ಮ ಮಾತೆ ರಾಧಿಕಾ ಮಾತೆ ಅವರು ತುಂಬಾ ಸ್ಟ್ರೆಸ್ ಆದ್ರೆ ಏನ್ ಮಾಡ್ತಾರೆ ಅಂತ ನೀವೇ ಕೇಳಿ. ಏನ್ ಮಾಡ್ತೀರಾ ರಾಧಿಕಾ ಅವ್ರೆ? ನಾನ್ ಮಜಾ ಟಾಕೀಸ್ ನೋಡ್ತೀನಿ ಸರ್. ಇದು ಸುಳ್ಳು. ಪ್ರತಿಯೊಬ್ಬ
ಒಬ್ಬರನ್ನು ಕೇಳಿ ಸರ್, ಅವ್ರ ಮಜಾ ಟಾಕೀಸೇ ನೋಡೋದು, ಎಷ್ಟ್ ಜನ ಇದಾರೆ ನೋಡಿ ಇಲ್ಲಿ. ಆದ್ರೆ ತಾವು ತುಂಬಾ ಸ್ಟ್ರೆಸ್ ಬಂದಾಗ ಕಂಟಿನ್ಯೂಸ್ ಆಗಿ ನಗ್ತಾ ಇರ್ತೀರಾ ಅಂತ ಅದಕ್ಕೆ ಮಜಾ ಟಾಕೀಸ್ ನೋಡ್ತಿರ್ತೀನಲ್ಲ ಸರ್, ಅದಕ್ಕೆ ಕಂಟಿನ್ಯೂಸ್ ಆಗಿ ನೋಡೋದು. ಅದಕ್ಕೆ ಕಂಟಿನ್ಯೂಸ್ ಆಗಿ ನಗ್ತಾ ಇರ್ತೀನಿ. ನೋಡ್ರಿ ಎಷ್ಟು ಪ್ರೀತಿ ಅಭಿಮಾನ ಇದೆ ಫಿನ್ಲ್ಯಾಂಡ್ ನಿಂದ ಬಂದವರಿಗೆ. ಲವ್ ಫ್ರಮ್ ಫಿನ್ಲ್ಯಾಂಡ್. ಸೊ ಲೋಕೇಶ್, ಇದಕ್ಕೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ರಾಧಿಕಾ ಅವ್ರ ಜೊತೆ ಯು ಹ್ಯಾವ್ ಟು ಬಿ ಗುಡ್, ನೈಸ್, ಸ್ವೀಟ್. ಇನ್ನೊಂದು ವಿಷಯ ಗೊತ್ತಾ, ಏನು? ವಿ ಬೋತ್ ಆರ್ ರಿಲೇಟಿವ್ಸ್. ಹೌದಾ? ಹಾ. ಹೆಂಗೆ? ಯಾವ ಕಡೆಯಿಂದ? ಅದು ಆ ಕಡೆಯಿಂದ. ಶಿ ಇಸ್ ರಿಲೇಟೆಡ್ ಟು ಮೈ ವೈಫ್ ಅಲ್ಲ? ಎಸ್. ಕಿರಣ್, Yeah. ಡಿಗ್ರಿ ಫೈನಲ್ ಎಕ್ಸಾಮ್ಸ್ ಸೂಪರ್ ಆಗಿ ಬರ್ದ್ರಂತೆ, ಏನದ? ಕಮಾಂಡ್ ಶೇರಸ್ ಯುವರ್ ಎಕ್ಸ್ಪೀರಿಯನ್ಸ್. ಎಕ್ಸಾಮ್ ಫೈನಲ್ ಇಯರ್, ಚೆನ್ನಾಗಿ ಓದ್ಬೇಕು, ಇಲ್ಲ ಕೆಲಸ ಸಿಗಲ್ಲ ಅಂತ ಫುಲ್ ಪ್ರೆಷರ್ ಇತ್ತು. ಮನೆಯಿಂದ ಫೋನ್ ಮಾಡಿ ಚೆನ್ನಾಗಿ ಓದ್ಬೇಕು ಅಂತ ರಾತ್ರಿ ಎಲ್ಲ ಹೋಗ್ತಿದ್ದೀನಿ. ಓದ್ ಮುಗಿತು, ಬೆಳಗ್ಗೆ 6 ಗಂಟೆ ಆಯ್ತು, ರೆಡಿಯಾಗಿ ಓಕೆ ಫುಲ್ ಪ್ರಿಪೇರ್ ಆಗಿದ್ದೀನಿ. ಎಕ್ಸಾಮ್ ಬರ್ದು ಈ ಸರಿ ಅಂತೂ 90 ಸ್ಕೋರ್ ಮಾಡ್ತೇನೆ ಅಂತ ಕಾಲೇಜ್ ಹೋಗ್ತಿದ್ದೀನಿ. ಕಾಲೇಜಲ್ಲಿ ಗೇಟ್ ಇಂದ ಸ್ಟಾರ್ಟ್ ಆಯ್ತು, ಎಲ್ಲ ಬುಕ್ ಇಟ್ಕೊಂಡು ಓದ್ತಿದ್ದಾರೆ. ನಾನ್ ನೋಡ್ದೆ ಏನೋ ವಿಚಿತ್ರ ಅನಿಸ್ತಿದೆಯಲ್ಲ ಅಂತ ಇನ್ನೂ ಒಳಗಡೆ ಹೋದೆ. ಕಾರಿಡಾರ್ ಬಂತು, ಎಲ್ಲ ಓದ್ತಿದ್ದಾರೆ. ನಾನು ಇವತ್ತು ಎಕ್ಸಾಮ್ ಇರೋದು C++, ಇವರೆಲ್ಲ ಬೇರೆ ಸಬ್ಜೆಕ್ಟ್ ತಗೊಂಡು ಓದ್ತಿದಾರಲ್ಲ, ಯಾಕೆ? ಮೋಸ್ಟ್ಲಿ ನಾಳೆ ಪ್ರಿಪೇರ್ ಆಗ್ತಿರ್ಬೋದು ಅಂತ ಅನ್ಕೊಂಡೆ. ಕ್ವಶನ್ ಪೇಪರ್ ಹಿಂಗ್ ಟೇಬಲ್ ಮೇಲೆ ಬಂತು, ನೋಡಿದ್ರೆ ಇವತ್ತು ಬೇರೆ ಎಕ್ಸಾಮು. ನಾನು ರಾತ್ರಿ ಎಲ್ಲ ಓದಿರೋದೇ ಯಾವ್ದೋ ಬೇರೆ. ನಾನ್ ಹೋಯ್ತು ಅನ್ಕೊಂಡು ಪೇಪರ್ ಹಂಗೆ ವಾಪಸ್ ಇಟ್ಟು ಅಟ್ಲೀಸ್ಟ್ ನೆಕ್ಸ್ಟ್ ಸಬ್ಜೆಕ್ಟ್ ಆದ್ರೂ ಓದೋಣ ಅಂತ ವಾಪಸ್ ಹೊರಟೋದೆ ಅಲ್ಲಿಂದ. ಅದು ಬಿಟ್ಬಿಟ್ರಿ ಏನು ಓದಿಲ್ಲ, ಅದು ರಾತ್ರಿ ಎಲ್ಲ ಯಾವ್ದೋ ಬೇರೆ ವರ್ಷ ಇಡೀ ಅಂತ ಬಾಗ್ತಾ ಇದ್ರಿ ಸ್ವಾಮಿ, ಅದನ್ನ ಹೇಳಿ. ವರ್ಷ ಎಲ್ಲ ಓದಿದ್ರೆ ರಾತ್ರಿ ಯಾಕೆ ಓದ್ತಿದ್ದೆ ನಾನು? ಇದಕ್ಕೆ ಹೇಳೋದು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ. ಮುದ್ದೆ ಚಂಡಂಗೆ, 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 ಮುದ್ದೆ ಚಂಡಂಗೆ. ಮುದ್ದೆ ಚಂಡನ್ಗೆ, ಮುದ್ದೆ ಚಂಡನ್ಗೆ. ಒಬ್ರ ಹೆಂಗಿತ್ತು ಬಿಲ್ಡಪ್? ಬಿಲ್ಡಪ್ ಇವನು ಗೋರಿ ಬಿಲ್ಡ್ ಮಾಡ್ಬೇಕಾಗಿತ್ತು ಈಗ. ಯಾಕೆ? ಯಾಕಪ್ಪ ಮುದ್ದೆ ಹಿಂಗಾಗ್ಬಿಟ್ಟಿದ್ಯಾ? ಏನೋ ಮಾಡಿದೆ ನೀನು? ಬಿಲ್ಡಪ್ ಕೊಟ್ಟೆ. ಸ್ವಲ್ಪ ತಿರುಗಿ ನೋಡ್ಕೊಂಡು ಕರ್ಕೊಂಡ್ ಬರದಲ್ವಲ್ಲೋ? ಅಪ್ಪ ಬಿಲ್ಡಪ್ ಕೊಡ್ಬೇಕಾರೆ ಅವೆಲ್ಲ ನೋಡಕ್ಕಾಗಲ್ಲಮ್ಮ. ಬಿಲ್ಡಪ್ ಅಯ್ಯೋ ನಿನ್ ಮನ್ಕರಾಗ ಒಳಗ್ ಕೊಚ್ಚಲ್ ಬಿದ್ದು ನಾಯಿ ಮರಿ ಆದಂಗೆ ಆಗ್ಬಿಟ್ಟಾನೆ. ಅರೆ ಅರೆ ಅದು ಆರ್ರಿ ಅಲ್ಲಪ್ಪ, ಹೇಳ್ರಿ ಜನಗಳೆಲ್ಲ ಹೇಳ್ರಿ ಅಂತ ಹೇಳ್ರಿ. ಅದು 6 7 8 9 ಅನ್ಕೊಂಡು ಇಳಿಯ ಕೆಳಗೆ ಬೇಡ, ನಾನು ಹೇಳ್ತೀನಿ. ಚೆನ್ನಾಗಿ ಬಿಲ್ಡಪ್ ಕೊಟ್ಟೆ. ಈ ಕೋತಿ ಮರದಿಂದ ಇಳಿತದಲ್ಲ ಹಂಗೆ ಇಳಿತ. ಎಲ್ಲರ ಮುಂದೆ ಮರ್ಯಾದೆ ಕಳೆದ್ರೆ ಅಷ್ಟೇ. ಇವಾಗ ಕರೆಕ್ಟ್ ಬಿಲ್ಡಪ್ ಕೊಡು. ಈಗ ಕೊಡ್ತೀನಿ ನೋಡು. ಕೊಡ್ಲಾ ಬಿಲ್ಡಪ್ಪ? ನೋಡಿ ಇವಾಗ ಹೆಂಗ್ ಕೊಡ್ತೀನಿ ಅಂತ. ಅನಾಥ ರಕ್ಷಕ, ಬಡವರ ಬಂಧು, ಉದ್ದೇಶ ವಯೋವೃದ್ಧರ ಪಾಲಕ, ಉದ್ದೇಶ ವಯಸ್ಕರ ನಾಯಕ, ಉದ್ದೇಶ ಮತದಾರರ ಸೇವಕ, ಉದ್ದೇಶ ಮಜಾ ಟಾಕೀಸ್ನ ಎಳಿಬೇಡ, ತುಂಡ ಕೇಳು. ಮಜಾ ಟಾಕೀಸ್ನ ಗಂಡುಗುಲಿ ನೋಡ್ದ ನಮ್ ಉದ್ದೇಶನ್ ಲುಕ್ ನೋಡು ಹೆಂಗೆ ಎಂಟ್ರಿ. ಸೇಮ್ ಡೀಸೆಂಟ್ರಿ ತರ ಇತ್ತು. ಡೋಂಟ್ ಅಂಡರ್ವೇರ್ ದ ಪವರ್ ಆಫ್ ದ ಮುದ್ದೇಶ. ಗೂಬೆ, ಅಂಡರ್ವೇರ್ ಅಲ್ಲ ಕಣ, ಅಂಡರ್ ಎಸ್ಟಿಮೇಟ್. ಎರಡರಲ್ಲೂ ಅಂಡರ್ ಐತಲ್ಲಪ್ಪ, ಬುಟ್ಟ ಕೊಡಿ. ನೀನು ಮಾತಾಡ್ತಾ ಇರೋದು ಬಾವಿ MLA ಹತ್ರ. ಇದ್ರ ಪರಿಣಾಮ ಮುಂದೆ ನೆಟ್ಗಿರಲ್ಲ. ಮುಂದಿನ ಬಿಟ್ಟಾಕು. ಮುದ್ದೇಶಂದು ಹಿಂದಿನ ಪರಿಣಾಮನೇ ಇನ್ನ ನೆಟ್ಗಾಗಿಲ್ಲ. ಹಾಸನದಲ್ಲಿ ಮಳೆ ಆಗಿರೋದು ಇನ್ನೂ ನನ್ನ ಮಗನ್ ಸರಿ ಹೋಗಿಲ್ಲ ಅಲ್ಲಿ. ಅದು ನಾನು ಇವಾಗ ಕೇಳುತ್ತಾ? ನಾನು ಕೇಳುತ್ತಾ? ಸರಿ ಆಯ್ತು. ಏನು
ಏನಮ್ಮ ಉದ್ದೇಶ? ಇವನು ಕುರಿ ಏನೋ ನಿನ್ಗೆ ಬಾವಿ MLA ಅಂತೆಲ್ಲ ಬಿಲ್ಡಪ್ ಕೊಡ್ತಾವನೆ. ಹೌದು ಓ ನಾನು ನಿಂತ್ಕೋತೇನೆ ಎಲೆಕ್ಷನ್ಗೆ. ಎರಡಕ್ಕೆ ನಿಂತ್ಕೋತಾ ಇದ್ದೀನಿ. ಎರಡಕ್ಕೆ ನಿಂತ್ಕೋಬಾರ್ದು ಕಣೋ, ಅಸಹ್ಯ ಆಗುತ್ತೆ, ಕೂತ್ಕೋಬೇಕು. ಒಂದಕ್ಕೆ ನಿಲ್ಲೋದು, ಎರಡಕ್ಕೆ ಕೂತ್ಕೋಬೇಕು. ಏನು ಬಾವ ಹಿಂಗಂತಾನೆ? ನೀನ್ ನೋಡಿದ್ರೆ ಎರಡಕ್ಕೂ ನಿಲ್ಲು ಅಂದೆ. ನಂಗೆ ಅದೆಲ್ಲ ಗೊತ್ತಿಲ್ಲ ಕಣಪ್ಪ. ನಾನು ಒಂದಕ್ಕೆ ನಿಂತ್ಕೋತೀನಿ, ಇನ್ನೊಂದಕ್ಕೆ ನಿಂತ್ಕೋತೀನಿ. ಮುದ್ದೇತ ಹಿಂಗೇನಾರು ಮನ ಮರ್ಯಾದೆ ಐತಪ್ಪ. ಒತ್ತೊತ್ತೆ ಮೂರ್ ಮಂಕ್ರಿ ಅನ್ನ ಮೆತ್ತಬಿಟ್ಟು ಕೂತ್ಕೋತಿಯಲ್ಲ, ಸ್ವಲ್ಪ ಜ್ಞಾನನು ಬೆಳೆಸ್ಕೋಬೇಕು. ಅವ್ನು ಹೇಳಿದ್ದೇನ್ ಗೊತ್ತಾ, ನೀನು 3 ಸೇರ್ ಅಕ್ಕಿ ಉಂಡ್ಬಿಟ್ಟು ಇನ್ವೆಸ್ಟ್ ಮಾಡಿರ್ತೀಯಲ್ಲ, ಅದನ್ನ ನಿಂತ್ಕೊಂಡೇ ವಿಡ್ರಾ ಮಾಡಿದ್ರೆ ಅಸಹ್ಯ ಆಯ್ತದೆ, ಕೂತ್ಕೋಬೇಕು ಅಂತ ಹೇಳಿದ್ದು. ಏನ್ ಬಾವ ನೀನು ಈ ತರ ಸೆಲ್ಲು ಬ್ಯಾಟ್ರಿಗಳನ್ನೆಲ್ಲ ಕುಂದಿರ್ಸ್ಕೊಂಡು ನನ್ ಮಾನ ಮರ್ಯಾದೆಲ್ಲ ಹರಾಜಾಗ್ತಾ ಇದೆಯಲ್ಲಪ್ಪ ನೀನು. ನೋಡ್ಕೊಬ್ರ, ನಮ್ಮ ಮುದ್ದೇಶ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತವನು. ನಿನ್ನ ಓಟು ನಮ್ಮ ಮುದ್ದೇಶನ್ಗೆ ಹಾಕ್ಬೇಕು. ಯಾವ ಪಾರ್ಟಿನಪ್ಪ ನಿಮ್ದು? ಥರ್ಡ್ ಅಂಪೈರ್. ಅಪ್ಪ ಅದು ಥರ್ಡ್ ಅಂಪೈರ್ ಅಲ್ಲಪ್ಪ, ಥರ್ಡ್ ಪಾರ್ಟಿ. ಎರಡರಲ್ಲೂ ಎರಡರಲ್ಲೂ 3 ಐತಲ್ಲ ಅನ್ಬಿಡು ಸಾಕು. 3ನೇ ಪಾರ್ಟಿ ಅನ್ಬಿಡಪ್ಪ. ಈ ಎರಡರಲ್ಲೂ ಮೂರನೇ ಪಾರ್ಟಿಗೆ ನಿಂತ್ಕೋತಾಯಿನಿ ಮೂರನೇ ಪಾರ್ಟಿಗೆ ನಿಂತ್ಕೋತಾಯಿನಿ ಬಾವ. ಇದ್ಯಾವ್ದೋ ಇದು 3ನೇ ಪಾರ್ಟಿಲೋ? ಈ ಕೋತಿಗೆ ಅವನ ಟಿಕೆಟ್ ಕೊಡೋನು? ನನಗ್ ಟಿಕೆಟ್ ಕೊಡೋ ಯೋಗ್ಯತೆ ಯಾವನ್ಗೈತೆ? ನಾನೇ ಟಿಕೆಟ್ ತಗೋತೀನಿ. ಪಾಪ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಕಣೋ. ನೀನ್ ಯಾವಾಗ ಟಿಕೆಟ್ ತಗೋತೀಯೋ, ನಾನ್ ಯಾವಾಗ ನಿಂತಿದ್ದೀನೋ ಗ್ರ್ಯಾಂಡ್ ಆಗಿ ಮಾಡ್ಬಿಡೋ ಕಾಯ್ತಾ ಇದ್ದೀನಿ ಕಣೋ. ಬಾವ ನಾನು ಒಂಥರ ಅಭ್ಯರ್ಥಿ ಬಾವ. ಒಂಥರ ಅಭ್ಯರ್ಥಿ ಅಲ್ಲಪ್ಪ, ಪಕ್ಷೇತರ ಅಭ್ಯರ್ಥಿ. ಎರಡರಲ್ಲೂ ತರ ಆಯ್ತಲ್ಲ ಬುಟ್ಟಾಕಪ್ಪ ನೀನು. ನೋಡಪ್ಪ, ನಮ್ಮ ಉದ್ದೇಶ ಪಕ್ಷೇತರ ಅಭ್ಯರ್ಥಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಮಧ್ಯರಾತ್ರಿಲಿ ಒಬ್ಬನೇ ಟಾಯ್ಲೆಟ್ ರೂಮ್ಗೆ ಹೋಗಕ್ಕೆ ಹೆದರ್ಕತಾನೆ. ಇವನು ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ಅಲ್ಲಿ ಬೇರೆ ನಿಂತ್ಕೊಂಡ್ಬಿಡ್ತಾನೆ. ಇದಕ್ಕೆ ಕೇಡ್ಗಾಲ ಅಂತ ಬಡ್ಕೊಳ್ಳೋದು. ಅಪ್ಪ ಕೇಡ್ಗಾಲಿಕೆ ನಾಯಿ ಮೊಟ್ಟೆ ಇಡ್ತದೆ. ಎಲೆಕ್ಷನ್ ಇಲಾಖೆಲಿ ಅದು. ಶಬ್ಬಾಷ್ ಮುದ್ದೇಶ, ಶಬ್ಬಾಷ್. ಯಾವಾಗ ನೀನು ಕೌಂಟರ್ ಯಾವಾಗ ನೀನು ಕೌಂಟರ್ ಕೊಡಕ್ಕೆ ಶುರು ಮಾಡ್ದೋ, ಆ ಕ್ಷಣದಿಂದನೇ ನೀನೊಬ್ಬ ನಾಯಕ ಆಗಿ ಬೆಳೆಯಕ್ಕೆ ಶುರು ಆದೆ ಅಂತ ಅರ್ಥ. ಗೆಲುವು ನಿನ್ನ, ನಿನಗೆ ಸಾಲ ಇಲ್ಲ. ಬಾ ಜನಗಳೇ, ನನ್ನ ಸಿಂಬಳ ಯಾವುದು ಅಂದ್ರೆ ಸಿಂಬಳ ಮೂಗಲ್ ಬರೋದು ಸಿಂಬಲ್. ಗೊತ್ತಪ್ಪ, ಎರಡರಲ್ಲೂ ಸಿಮ್ ಇಲ್ವಾ? ಇದು. ಮತ್ತೆ ಏನಂತೀರಿ ಜನಗಳೇ? ನಂಗೆ ಓಟ್ ಹಾಕಿ ಗೆಲ್ಲಿಸ್ತೀರಿ ಅಲ್ವಾ? ಅಪ್ಪ ತಿರುಪೆ ಬಾಯ್ಸ್ ಬನ್ನಿ ಇಲ್ಲಿ. ಇವಾಗ ಎಲೆಕ್ಷನ್ ನಿಂತಿರೋದು ಓಟ್ ಕೇಳೋದಕ್ಕೆ ಹೋಗೋದು ಬಿಟ್ಬಿಟ್ಟು ಇಲ್ಲಿಗೆ ಬಂದು ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅಲ್ಲ ಬಾವಾ, ಈಗ ಒಂದ್ ಏರಿಯಾಗ ಹೋದ್ರೆ ಅಮ್ಮ ಅಂದ್ರೆ ಎಷ್ಟ್ ಜನಕ್ಕೆ ಬರ್ತದಪ್ಪ? ಒಂದ್ 200-250 ಜನಕ್ಕೆ ಗೊತ್ತಾಯ್ತದೆ. ಅದೇ ಮಜಾ ಟಾಕೀಸಿಗೆ ಬಂದು ನಾನು ಎಲೆಕ್ಷನ್ ನಿಂತ್ಕೊಂಡಿದೀನಿ ಓಟ್ ಹಾಕಿ ಅಂತಂದ್ರೆ ಇಡೀ ಜಗತ್ತಿಗೆ ಲಕ್ಷಾಂತರ ಜನ ಗೊತ್ತಾಗೋಯ್ತದೆ. ಅದಕ್ಕೆ ಬಾವಾ, ಮಜಾ ಟಾಕೀಸು ಓಟ್ ಕೇಳಕ್ಕೆ ಒಳ್ಳೆ ಕೋಳಿ ಫಾರ್ಮ್ ಅಂತ ಬಂದಿದ್ದೀನಿ. ಅದು ಕೋಳಿ ಫಾರಂ ಅಲ್ಲ ಕಣೋ, ಪ್ಲಾಟ್ಫಾರಂ. ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಿದ್ ನೀನು, ನಿಂಗೆ ಗೊತ್ತದೆ, ನನಗೆ ಗೊತ್ತು. ಪ್ಲಾಟ್ಫಾರ್ಮ್ ಅಲ್ಲಿ ರೈಲ್ ಬರ್ತದೆ, ಅದನ್ನ ಓಡಿಸೋದಕ್ಕೆ ಒಬ್ಬ ಇರ್ತಾನೆ. ಮಜಾ ಟಾಕೀಸ್ ಪ್ಲಾಟ್ಫಾರ್ಮ್ ಅಲ್ಲಿ ರೈಲ್ ಬಿಡೋದಕ್ಕೆ ಇಬ್ಬಿಬ್ರು ಬಂದಿದ್ದೀರಾ ಈಗ. ಹಂಗೆಲ್ಲ ಅವಮಾನ ಮಾಡ್ಬೇಡ ನೀನು. ಮೊದ್ಲೇ ನನ್ನ ಸೋಸಕ್ಕೆ ಅಂತ ನನ್ನ ಕಾಯ್ತಾ ಇರುವಂತ ಶತ್ರುಗಳವ್ರೆ. ಅಲ್ಲ ಕಣ, ನಿನ್ಗೂ ಶತ್ರುಗಳಿದಾರನ. ನಿನ್ ಯೋಗ್ಯತೆಗೆ ಮ್ಯಾಕ್ಸಿಮಮ್ ಅಂದ್ರೆ ಯಾವ್ದಾದ್ರು ಒಂದ್ ನಾಯಿಗೆ ಕಲ್ಲು ಹೊಡೆದ್ಬಿಟ್ಟು ಆ ನಾಯಿನ ಶತ್ರು ಮಾಡ್ಕೊಂಡಿರ್ಬೋದು. ಇಲ್ಲ ಎಮ್ಮೆ ಬಾಲ ಚಿವಿಟ್ಬಿಟ್ಟು ಆ ಕೋಣದ ಶತ್ರು ತರನ ನೀನ್ ಬೆಳೆಸ್ಕೊಂಡಿರ್ಬೋದು. ಎಲೆಕ್ಷನ್ ಅಲ್ಲಿ ಸೋಲಿಸ್ಬೇಕು ಅನ್ನೋ ರೇಂಜ್ಗೆ ನೀನ್ ಯಾರೋ ಶತ್ರುಗಳು ಇದಾರೆ ಕೋಬ್ರಾ, ಇದಾರೆ. ನಮ್ಮ ಮುಂದೆ ಕಣಕ್ ಕೆಳೆದಿರೋ ಮಜಾ ನಗರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆ ಬ್ರೌನ್ ಮಗ. ಅವನ್ ಗೆಲ್ಲದೆ ಡೌಟು. ಇನ್ ನಿಮ್ಮನ್ ಸೋಲ್ಸೋದಕ್ಕೆ ಅವನ್ ಯಾಕ ಬತ್ತಲ್ಲ. ನಿಮ್ಮ ಓಟು ಯಾರಿಗೆ? ನಮ್ಮ ಈ ಚೋಟಿಗೆ. ಆ ತುರಿಯೋ ಮನೆಗೆ ಮತ, ದೇಶಕ್ಕಾಗಿ ಹಿತ. ಚಪಾತಿ ಮನೆಗೆ ಮತ, ವರ್ಲ್ಡ್ ವೈಡ್ ಹಿತ. ನಿಮ್ಮ ಓಟು ಯಾರಿಗೆ? ನಮ್ಮ ಈ ಮುದ್ದೆಗೆ.
ಮುದ್ದೆ ಸಣ್ಣಂಗೆ ಮುದ್ದೆ ಸಣ್ಣಂಗೆ ಚೋಟಿಗೆ ಜೈ ಮುದ್ದಸಿಂಗೆ ಜೈ ಚೋಟಿಗೆ ಜೈ ಮುದ್ದಸಿಂಗೆ ಜೈ ಚೋಟಿಗೆ ಜೈ ಮುದ್ದಸಿಂಗೆ ಜೈ ಚೋಟಿಗೆ ಜೈ ಚೋಟಿಗೆ ಜೈ ಅಲ್ಲ ಹತ್ರ ಬರಂಗಿಲ್ಲ ತೋರ್ದಿಂದಾನೆ ಮಾತಾ ನಾನು ಹುಟ್ಟಿಸಿದ ಕರು ನಾನು ಬರದೆ ಮುದ್ದೆ ಚೋಟಿಗೆ ಜೈ ಮುದ್ದೆ ಚಂಗೆ ಡ್ರೈ ಚೋಟಿಗೆ ಫ್ರೈ ಮುದ್ದೆ ಚುನ್ ತಲೆಗೆ ಡೈ ಚೋಟಿಗೆ ಟೈ ಇದೇನು ಈ ರಾತ್ರಿ 11 ಗಂಟೆ ಆದ್ಮೇಲೆ ಬೀದಿ ಕೊನೆಯಲ್ಲಿ ಒಂದ್ 4-5 ನಾಯಿಗಳು ನಿಂತ್ಕೊಂಡು ಕಿತ್ತಾಡ್ತಾವಲ್ಲ ಹಂಗ್ ಕಿತ್ತಾಡ್ತಾ ಇದ್ರಲ್ಲ ಇಡಿಯಟ್ಸ್. ಫ್ರೈ ಅಂತೆ ಡೈ ಅಂತೆ ಟೈ ಅಂತೆ. ಹಲೋ ಹಲೋ ಯಾರ್ಗೆ ನಾಯಿ ಅಂತ ಇದೆಯೇ? ನಾನು ನಾಯಿ ಅಲ್ಲಮ್ಮ, ಮಜಾಟಕ್ಕೆ ಸುಲಿ ಲಯನ್ ಉದ್ದೇಶ. ಅಲ್ಲ ನಿಲ್ಸಿ, ಹೆತ್ತವನು ನಾನು, ನಾನೇ ನಾಯಿ ಆದ್ಮೇಲೆ ಈ ನನ್ನ ಮಗ ಹುಲಿ ಹೆಂಗಾಗ್ತಾನೆ? ಎಂತ ಮಾತಾಡಿದ್ರಿ ಗುಂಡು ಮಾವ, ಸೂಪರ್ ಮಾತಾಡಿದ್ರಿ. ನಿನ್ಗೂ ಸೇರಿಸಿ ನಾಯಿ ಅಂದದು ನಿಂತು. ಅಪ್ಪ ನನ್ ಮಾತು ಕೇಳ್ರಪ್ಪ ಪ್ಲೀಸ್. ನೀವಿಬ್ರು ಚೋಟು ನಿನಗೆ ಹೇಳ್ತಾ ಇರೋದು, ನೀವಿಬ್ರು ಅನ್ಫಿಟ್ಟು ಈ ಎಲೆಕ್ಷನ್ ಈ ಮ್ಯಾಟರ್ ಎಲ್ಲ ಬಿಟ್ಬಿಡಿ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ ಜೀವನದಲ್ಲಿ ನೀವೇನ್ ಮಾಡಿದ್ರು ನಾನು ಕೇರ್ ಮಾಡಲ್ಲ. ಸದ್ಯಕ್ಕೆ ನೀವು ಇಲ್ಲಿಂದ ಹೊರಡಿ ಪ್ಲೀಸ್. ಹೇಳಿ ಅಂದ್ರೆ ಬಾರಿಗೆ ಹೋಗಿ ಕೂತವನು ನೀರು ಕುಡಿದು ಬಂದ್ರೆ ಎಣ್ಣೆ ಖಾಲಿ ಆಗಿದೆ ಅಂತ ಅನ್ಕೋಬಹುದು. ಆದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಓಟು ಕೇಳದೆ ಹಾಗೆ ಹೋದ್ರೆ ಕ್ಯಾಂಡಿಡೇಟಿಗೆ ಅದೇ ಇಲ್ಲ ಅಂತ ತಿಳ್ಕೊಳ್ತಾರೆ. ಕ್ಯಾಂಡಿಡೇಟ್ಗೆ ಅದೇ ಇಲ್ಲ ಅಂತನ? ಏನದು? ಏಯ್ ಈ ಮದ್ವೆ ಗಂಡ್ಗೆ ಅದೇ ಇಲ್ಲ ಅಂತಾರಲ್ಲ ಆತರ ಮಾತದು. ಈ ಬಾರಿಯ ಓಟು ನಮ್ಮ ಚೋಟಿಗೆ. ಗೆದ್ರೆ ತಾವೇನ್ ದಬಾಕ್ತೀರ ಅದನ್ನ ಹೇಳ್ರಿ. ಮಹಾಜನಗಳೇ, ನಾವು ಗೆದ್ರೆ ಬಡವ್ರಿಗೆಲ್ಲರಿಗೂ ಮೊಬೈಲ್ ಕೊಡ್ತೀವಿ. ಫ್ರೀ 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 ಫ್ರೀಯಾಗಿ ಮೊಬೈಲ್ ಕೊಟ್ರೆ ಏನೋ ಯೂಸ್? ಯೂಸ್ ಬಡವ್ರಿಗಲ್ಲ ಸಾರ್. ಈಗ ಇವರು ಮೊಬೈಲ್ ನ ಬಡವ್ರಿಗೆ ಕೊಡ್ತಾರೆ ಅನ್ಕೊಳ್ಳಿ, ಅಲ್ಲೇನೋ ಸಮಸ್ಯೆ ಇದೆ, ಮೋರಿ ಕೆಟ್ಟೋಗಿದೆ, ಕರೆಂಟ್ ಇಲ್ಲ, ಲೈಟ್ ಇಲ್ಲ ಅಂತ ಎಲ್ಲಾರ ಅವ್ರು ಕಂಪ್ಲೇಂಟ್ ಮಾಡಕ್ ಇವ್ರು ಫೋನ್ ಮಾಡಿದ್ರೆ ಅವ್ರ ಫೋನ್ ನಂಬರ್ ಇವ್ರು ಫೀಡ್ ಮಾಡ್ಕೊಂಡಿರ್ತಾರಲ್ಲ, ಆ ನಂಬರ್ ನ ಇವ್ರು ತೆಗಿಯೋದೇ ಇಲ್ಲ. ಹಂಗಾಗಿ ಇವ್ರಿಗೆ ಯೂಸ್ ಅಲ್ಲ. ಜನಗಳೇ, ಏಯ್ ಜನಕ್ಕೆ ಶಟಪ್ ಅಂತ ಇದೆಯಲ್ಲೋ, ಗ್ಯಾಪ್ ಕೊಡು. ಜನಕ್ಕಲ್ಲಪ್ಪ ಶಟಪ್. ಜನಗಳೇ, ಅದೇ ಬೇರೆ ಅದಕ್ಕೆ ಗ್ಯಾಪ್ ಕೊಡು. ಇವ್ರ ಮಾತ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ. ನಾವು ಮೊಬೈಲ್ ಆದ್ರೂ ಕೊಡ್ತೀವಿ, ಇವ್ರೇನ್ ಕೊಡ್ತಾರೆ ಬದ್ನೆಕಾಯಿ ಕೇಳಿ. ನೀವು ನಮ್ಮ ಚೋಟನ್ನು ಗೆಲ್ಸಿದ್ರೆ ಡಿಸೆಂಬರ್ ಸೋಮವಾರದಿಂದ ಶುಕ್ರವಾರದವರೆಗೆ ಮಜಾ ಟಾಕೀಸ್ ಅನ್ನು ಟೆಲಿಕಾಸ್ಟ್ ಮಾಡಿಸ್ತೇವೆ. ಸೋಮವಾರದಿಂದ ಶುಕ್ರವಾರದವರೆಗೂ ಕಂಟಿನ್ಯೂಸ್ ಆಗ್ತದ್ರೆ 12 ದಿನ ಏನ್ ಮಾಡಿ? 2 ದಿನ ಹಾಕ್ಲಿಕ್ಕೆ ಆಗಲ್ಲ. ಆಗಲ್ಲ ಮಗ. ಯಾಕೆ? ನನ್ನ ಅಳಿಯ ಕಾಮಿಡಿ ಟಾಕೀಸ್ ಅಲ್ಲಿ ಇರ್ತಾನೆ, ಅದಕ್ಕೆ ಆಗಲ್ಲ. ನಮ್ಮನ್ನ ಗೆಲ್ಸಿ ಜನಗಳೇ, ನಿಮ್ಮ ಮನೆ ಬಾಗಿಲಿಗೆ ಬಂದು ಮುದ್ದೇಶ ಟಾಯ್ಲೆಟ್ ರೂಮ್ ಇಂದ ಹಿಡಿದು ಎಲ್ಲಾನು ಕಡ್ಡಿ ತಗೊಂಡು ಅವನೇ ಕ್ಲೀನ್ ಮಾಡ್ತಾನೆ. ಸಣ್ಣ ಮಕ್ಕಳನ್ನ ಅವನೇ ಬೆಳಗ್ಗೆ ಹೊತ್ತು ಬಾತ್ರೂಮ್ ಕರ್ಕೊಂಡು ಹೋಗ್ತಾನೆ. ಆ ಮಕ್ಕಳನ್ನೆಲ್ಲ ತೊಳಿತಾನೆ. ಅವನು ಸ್ವತಃ ತನ್ನ ಕೈಯಾರೆ ಅದನ್ನೆಲ್ಲ ಮಾಡ್ತಾನೆ. ಬಚ್ಚೆ ತೊಳಿಬೇಕೇನ ನಾನು? ಅವೆಲ್ಲ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಹುಮ್ಮಸಲ್ಲಿ ಹೇಳ್ಬಿಟ್ಟಿವೆ. ನೋಡಿ ಮಹಾಜನಗಳೇ, ಬಚ್ಚಲ್ ತೊಳಿಬೇಕಾ ಅಂತ ರಾಗ ಆಡ್ತಾ ಇದಾರೆ. ಇಂಥವ್ರನ್ನ ಗೆಲ್ಸಿ ಏನು ಪ್ರಯೋಜನ ಇಲ್ಲ. ಎದುರು ಮಾಡಿ ಮಹಾಜನಗಳೇ, ನಾನು ಬಚ್ಚಲೇನು ಎಲ್ಲಾರ ಮಕ್ಕಳದು ತೊಳಿತೀನಿ. ಸಾಕು ಸೋದ್ದಾಗಿ ಪ್ರತಿಯೊಂದು ತೊಳಿತೀನಿ. ಮಹಾಜನಗಳೇ, ಈ ದೇಶನ ತೊಳೆದು ನಿರ್ನಾಮ ಮಾಡ್ಬಿಡ್ತೀನಿ. ಉದ್ಧಾರ ಮಾಡ್ತೀನಿ. ಉದ್ಧಾರ ಮಾಡ್ತೀನಿ, ಉದ್ಧಾರ. ನಿಮ್ಮ ಮತ ನಮ್ಮ ಚೋಟಿಗೆ ಹಾಕ್ಬೇಕಂತ ನನ್ನ ಕಳಕಳಿಯ ವಿನಂತಿ. ಅಪ್ಪ ಸಾಕು, ನಿಮ್ಮ ಪ್ರಚಾರ ತುಂಬಾ ಚೆನ್ನಾಗಾಯ್ತು. ಹೋಗ್ರಿ. ಇಲ್ಲ ಕೋಬ್ರ, ಹೆಂಗ್ ಹೋಗಕ್ಕಾಯ್ತದೆ? ಗೆಸ್ಟ್ಗಳೆಲ್ಲ ಬಂದವ್ರೆ, ನಮ್ ಪಕ್ಷಕ್ಕೆ ಅವ್ರಿಗೆಲ್ಲ ಅವ್ರ ಕೈಲೆಲ್ಲ ಕ್ಯಾನ್ವಾಸ್ ಮಾಡಿಸ್ಬಾರ್ದ? ಅವ್ರು ಕ್ಯಾನ್ವಾಸ್ ಮಾಡ್ಬೇಕು. ಹೌದು. ಬನ್ನಿ. ಇವ್ರೊಬ್ರೇ ಅವ್ರೆ, ನಾವ್ ಅರ್ಧ ನೀವ್ ಅರ್ಧ ಮಾಡ್ಕಮ್ಮ. ಬನ್ನಿ. ಅಷ್ಟು ಪ್ರಚಾರ ಮಾಡ್ಸೋ. ನಿಮ್ಮ ಮತ ಚೋಟಿಗೆ. ಚೋಟಿ ಅಲ್ಲ, ಅದು ಚೋಟು. ಚೋಟು. ಆತ್ಮೀಯ ಬಂಧು ಮಿತ್ರರೇ, ಹಾ, ಕೇಳಿಸ್ಕೊಳ್ಳಿ. ನಿಮ್ಮ ಮತ ಹೌದು.
ಮುದ್ದೇಶನಿಗೆ ಕೊಟ್ರೆ ದೇಶಕ್ಕೆ ಹಿತ. ಜನಗಳ ಹತ್ರ ಪ್ರಮಾಣ ಮಾಡಿಸ್ಕೊಳ್ಳಿ. ನಿಮ್ ಮನೆ ದೇವ್ರ ಮೇಲೆ ಆಣೆ ಆಗ್ಲು, ನಿಮ್ಮ ಮನೆಯ ದೇವ್ರ ಮೇಲೆ ಆಣೆ ಆಗ್ಲು. ಹೇಳಿ ನಾವು ಗೆದ್ದ ನಿಮ್ಮನೆ ಮೇಲ್ಸಿ ಮಾಡೋದು ಹೇಳಿ. ಅಲ್ಲಿ ಹಿಂದೆ ಕುತ್ಕೊಂಡು ಎಲ್ಲ ನೋಡಿದ್ನಲ್ಲ, ಇದೇ ನಿಜಾನ ಇದು? ಏನ್ ಹಿಂಗಂದ್ರಿ? ನಾವ್ ಯಾವತ್ತೂ ಸುಳ್ಳು ಹೇಳಿಲ್ಲ. ಸುಳ್ಳುನದೇ ಗೊತ್ತಿಲ್ಲ ನಮ್ಗೆ. ಸತ್ತೋಮ ಸದ್ಗಮಯ್ಯ ನಮ್ಮ ಓಟು ಚೋಟುಗೆ, ನಮ್ಮ ಓಟು ಚೋಟುಗೆ, ನಮ್ಮ ಓಟು ಚೋಟುಗೆ, ನಮ್ಮ ಓಟು ಚೋಟುಗೆ, ಚೋಟು ಚೋಟು ಚೋಟು. ಮಜಾ ಟಾಕೀಸ್ ದಿನ ಬರೆಸ್ತಾರೆ ನೋಡಿ. ಚೋಟು ಚೋಟು ಅವ್ರ ಪಕ್ಷದವ್ರು ಬಹಳ ಕ್ಲೋಸ್ ಆಗೋಂಗ್ ಕಾಣ್ತಾ ಇದ್ದಾರೆ. ನಾನು ಆ ಕಡೆ ಪಕ್ಷಕ್ಕೆ ಹೋಗೋಣ. ಬಂಧು ಮಿತ್ರಗಳೇ, ತುಂಬಿದ ಕೊಳ ತುಳ್ಕಲ್ಲ. ನಾವು ಹೇಳಿದ ಮಾತನ್ನ ನಾವು ಖಂಡಿತ ನಾವು ನೆರವೇರಿಸ್ತೀವಿ. ಹೌದು. ಅದಕ್ಕೋಸ್ಕರ ನೀವು ನೋಡ್ಬೇಕು ಅಂದ್ರೆ ಮುದ್ದೇಶನಿಗೆ ನಿಮ್ಮ ಏನ್ ನೋಡ್ಬೇಕು ಅಂದ್ರೆ ಇವ್ರೆ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಷನ್ ವಿನ್ ಆದ್ಮೇಲೆ ಏನ್ ಮಾಡ್ತಾರೆ? ಎಣ್ಣೆ ಕೊಡ್ತೀವಿ, ಸೀರೆ ಕೊಡ್ತೀವಿ ಅಂತೆಲ್ಲ ಹೇಳ್ರಿ. ಇದೆಲ್ಲ ಹಳೆ ಫ್ಯಾಷನ್. ಏನಿದು ಫ್ಯಾಮಿಲಿ? ಚಪಾತಿ ಒತ್ತು ಕೊಡ್ತಾರೆ. ಚಪಾತಿ ಓದ್ಕೊಡ್ತಾರೆ ಇವ್ರು. ಮನೆಗೆ ಬಂದ್ಬಿಟ್ಟು ಚಪಾತಿ ಓದ್ಕೊಡ್ತಾರೆ. ಎಲ್ಲ ಮಕ್ಕಳದು ತೊಳಿತೀವಿ ಅಂತ ಹೇಳಿ. ಇದೆಲ್ಲ ತಪ್ಪು ಕಂಡ್ರು. ಅಲ್ಲ ಕಣೋ, ಜನಗಳಿಗೆ ಇದೆಲ್ಲ ಆಮಿಷ ತೋರಿಸ್ಬಾರ್ದು ಕಣೋ. ದುಡ್ಡು ಕೊಡ್ತೀನಿ, ಆಣೆ ಪ್ರಮಾಣ ಮಾಡೋದು, ಸುಳ್ಳು ಎಲ್ಲ ಹೇಳೋದು, ಇವೆಲ್ಲ ಮಾಡಂಗಿಲ್ಲ. ನೀತಿ ಸಂಹಿತೆ ನಡೀತಾ ಇದೆ ಕಣೋ, ಇಡಿಯಟ್ಸ್. ಈಸ್ಗಳವ್ರೆ ಸುಮ್ಕಿರುವಾಗ ನಿಂದೇನು ಬಾವ ನಂದಲ್ಲಿ ಜನ ಆಣೆ ಮಾಡ್ಬಿಟ್ಟಾರೆ. ಈ ಸಲ ನಾನೇ ಗೆಲ್ಲೋದು. ಜನ ಏನ್ ನಮ್ಗೇನ್ ಅಡ್ಗೆನ ಮಾಡವ್ರೆ? ನನ್ಗೂ ಆಣೆನೆ ಮಾಡಿರೋದು. ಈ ಸಲ ಎಲೆಕ್ಷನ್ ಅಲ್ಲಿ ನಾವೇ ಗೆಲ್ಲೋದು. ನೋಡಿ ಗುಂಡು ಮಾವ ಅವ್ರೆ, ಹೊರಗಡೆ ಗಾಡಿಲಿ ಎಣ್ಣೆ ಪ್ಯಾಕೆಟ್, ಸೀರೆ, ದುಡ್ಡು ಎಲ್ಲ ಇದೆ. ಎಲ್ರಿಗೂ ಹಂಚ್ಬಿಡಿ. ಆಮೇಲೆ ಓಟಿನ ದಿವಸ ಬಾಡೂಟ ಮಾಡ್ಸಿರ್ತೀವಿ, ಎಲ್ರು ಸೇರ್ಸ್ಬಿಡಿ. ಬಡ್ಕತಾ ಇಲ್ವಾ? ಇದೆಲ್ಲ ತಪ್ಪು ಕಂಡ್ರು. ಹಂಗೆಲ್ಲ ಮಾಡಂಗಿಲ್ಲ. ನ್ಯಾಯವಾಗಿ ನಡ್ಕೊಳ್ಳಿ. ಜನನೇ ಇಷ್ಟಪಟ್ಟು ನಿಮ್ಗೆ ಓಟ್ ಹಾಕ್ತಾರ ಕಂಡ್ರು, ಇಡಿಯಟ್ಸ್. ಅಪ್ಪ, ನಾವು ಜನರ ಇಷ್ಟನ ಕೊಂಡ್ಕೊಳಕ್ಕೆ ಕಣಪ್ಪ. ಒಂದು ಓಟ್ಗೆ ಪಿಂಕ್ ಕಲರ್ದು 2 ನೋಟ್ ಕೊಡ್ತಾ ಇರೋದು. ಹೇಳಿ ಅಂದ್ರೆ ನೋ ಮೋರ್ ಕ್ವಶನ್ಸ್. ಮಿಸ್ಟರ್ ಬ್ರೋ ಬನ್ನಿಲಿ. ನೋಡಿ, ನಾನು ನಿಮ್ಮನ್ನು ಕರೆಸಿದ ಉದ್ದೇಶ ಮಾವ ಏನ್ರಿ ರೊಮ್ಯಾಂಟಿಕ್ ಹೀರೋ ತರ ಇದ್ರಿ? ನೋಡಿದ್ರೆ ಇವಾಗ ಸಡನ್ ಆಗಿ ಆಕ್ಷನ್ ಹೀರೋ ಆಗ್ಬಿಟ್ಟಿದ್ರಲ್ರಿ. ನೋಡಿ ಹೇಳಿ ಅಂದ್ರೆ, ಈ ನನ್ನ ಮಕ್ಕಳು ಹಣ ಕೊಡ್ತಾರಂತೆ, ಸೀರೆ ಕೊಡ್ತಾರಂತೆ, ಎಣ್ಣೆ ಕೊಡ್ತಾರಂತೆ. ಅದಕ್ಕೆ ನಾವು ಓಟ್ ಹಾಕ್ಬೇಕಂತೆ. ಇದೇ ತರ ನಮ್ಮ ದೇಶದಲ್ಲಿ ಸಾವಿರಾರು ಜನ ಇದ್ದಾರೆ. ಸಂವಿಧಾನದಿಂದ ಪ್ರಜೆಗಳಿಗೆ ಬಂದಿರುವ ಬ್ರಹ್ಮಾಸ್ತ್ರ ಅಂದ್ರೆ ಅದು ಮತದಾನ. ಏನ್ರಿ ಮಾವ, ಇಷ್ಟೊತ್ತು ಏನು ಗೊತ್ತಿಲ್ಲದೆ ಇರೋರ್ ತರ ನಿಂತಿದ್ರಿ. ಈ ವಿಚಾರ ಎಲ್ಲ ನಿಮಗ್ ಗೊತ್ತಾ? ಯಾಕೆ ಗೊತ್ತಿರಬಾರ್ದು ಹೇಳಿ ಅಂದ್ರ, ಒಬ್ಬ ಕುಡುಕ ಅಂದ್ರೆ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅನ್ಕೊಂಡ್ರ? ಇಲ್ಲ, ಯಾರು ತನ್ನ ಬಗ್ಗೆ ಬಿಟ್ಟು ಊರವರ ಬಗ್ಗೆ ಯೋಚನೆ ಮಾಡ್ತಾನ ಅವನೇ ನಿಜವಾದ ಕುಡುಕ. ಒಂದು ದೇಶವನ್ನು ಅರ್ಥ ಮಾಡ್ಕೊಂಡಿರೋನು ನನ್ನಂತ ಕುಡುಕ. ಅಲ್ಲ, ಇಂಥ ನನ್ನ ಮಕ್ಕಳು ಬಂದ್ಬಿಟ್ಟು 2,000 ನೋಟ್ ಕೊಟ್ಬಿಟ್ಟು, 200 ರೂಪಾಯಿ ಸೀರೆ ಕೊಟ್ಬಿಟ್ಟು, 100 ರೂಪಾಯಿ ಎಣ್ಣೆ ಕೊಟ್ಬಿಟ್ಟು ಓಟು ಕೇಳ್ತಾರ. ನಾವು ಇವ್ರು ಕೊಡುವ ಚುಚುಬಿ 2,300 ರೂಪಾಯಿಗೆ ಬೆಲೆನೇ ಕಟ್ಟಕ್ಕಾಗದಿರುವ ನಮ್ಮ ದೇಶನ ಮಾರ್ಕೊಳ್ಬೇಕಾ? ನಾವು ಬೆಲೆ ಕಟ್ಟದಿರುವ ಓಟನ್ನು ಮಾರ್ಕೊಳ್ಬೇಕಾ? ಸಾಧ್ಯವಿಲ್ಲ. ಚಿಂಟಿ ಮೆಚ್ಚಿದೆ, ಈಗ ಮೆಚ್ಚಿದೆ ನಿಮ್ಮನ್ನ. ಶಾಬಾಷ್. ಮಾನ್ಯ ಮತಬಾಂಧವರೇ, ಓಟು ಮಾಡೋ ದಿನ ನಿಮ್ಮ ಬುದ್ಧಿಶಕ್ತಿಯನ್ನ ಖರ್ಚು ಮಾಡಿ ಬೆರಳಿಗೆ ಕೊಡಿ. ಯಾರು ಸಮರ್ಥವಾಗಿ ದೇಶವನ್ನ ಮುನ್ನಡೆಸ್ತಾರ ಅವರಿಗೆ ನಿಮ್ಮ ಮತವನ್ನು ಹೆಬ್ಬೆಟ್ಟಿನಿಂದ ಒತ್ತಿ. ಬಾ ಮಗ, ನಿನಗೂ ಇದೆ ಬಾ. ಚಪಾತಿ ಮಾಡಲ್ಲ ನಿನ್ನ ಚಿನ್ನ, ನಿನ್ನ ಅದರನ್ನೇ ನೀನೇನು ತುರಿಯ ಮನೇನು? ಬಾ, ನಿನ್ನ ತುರಿತೇನೆ.
ಮತ್ತೆ ಹೊರಗಡೆ ನಾನು ಸುಮಾರು ಜನಕ್ಕೆ ಕುಕ್ಕರು ಲಿಕ್ಕರು ನಿಕ್ಕರು ಎಲ್ಲ ಕೊಟ್ಬಿಟ್ಟಿದ್ದೆ. ಈಗ ಮಕ್ಕರ ಬಿಟ್ನಲ್ಲ ಬಾವ. ಇವಾಗ ಹೋಗು, ನಿಕ್ಕರ್ ಬಿಚ್ಚೋಗಂಗ್ ಹೊಡಿತಾರ. ಹೋಗು ಹೋಗ್. ನೀನ್ ಹೋಗಪ್ಪ ಹಂಗಾರೆ. ಇವನ್ ಯಾಕೆ ಹೇಳಿ ಬರಲ್ಲ? ಯಾಕೆ? ನೀನ್ ನಿಕ್ಕರ್ ಹಾಕಿದ್ರೆ ತಾನೆ. ಬನ್ನಿ, ನಾನು ಬರ್ತೀನಿ. ಓಕೆ, ಈಗ ಅಸತೋಮ ಸದ್ಗಮಯ ಚಿತ್ರದ ನಿರ್ದೇಶಕರು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ರಾಜೇಶ್. ಹಲೋ ಸರ್. ರಾಜೇಶ್, ಹೇಳಿ ನಿಮ್ಮ ಸಿನಿಮಾ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಸತಮ ಸದ್ಗಮಯ ಇದೊಂದು ಪ್ರೆಸೆಂಟ್ ಜನರೇಷನ್ ಬಗ್ಗೆ ಮಾಡಿರುವಂತ ಚಿತ್ರ ಇದು. ಅಂದ್ರೆ ಹಿಂದಿನ ಜನರೇಷನ್ ಅಲ್ಲಿ ಅವರಿಗೆ ಎಜುಕೇಶನ್ ಕಮ್ಮಿ ಇತ್ತು, ಬಟ್ ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಜಾಸ್ತಿ ಕೊಡ್ತಿದ್ರು, ಇಮೋಷನ್ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ಬಟ್ ಇವಾಗಿನ ಜನರೇಷನ್ಗೆ ಇಮೋಷನಲ್ ಅಟ್ಯಾಚ್ಮೆಂಟ್ ಕಮ್ಮಿ ಆಗಿದೆ, ಬಟ್ ಇಂಟೆಲಿಜೆನ್ಸ್ ಜಾಸ್ತಿ ಇದೆ, ಐಕ್ಯೂ ಮೋರ್ ಇದೆ. ಮೋರ್ ಐಕ್ಯೂ ಲೆಸ್ ಇಮೋಷನ್, ಮೋರ್ ಡಿಗ್ರೀಸ್ ಲೆಸ್ ಕಾಮನ್ ಸೆನ್ಸ್ ಅಂತ ಈ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಓಕೆ, ಇವಾಗ ಈ ಸಿನಿಮಾದಲ್ಲಿ ನಮಗ್ ಗೊತ್ತಿರೋ ಹಾಗೆ ಕಿರಣ್, ರಾಧಿಕಾ, ಲಾಸ್ಯ ಎಲ್ಲರೂ ಇದ್ದಾರೆ. ಮಕ್ಕಳು ಮಾಡಿದಾರಂತಲ್ಲ, ಚಿಕ್ಕ ಚಿಕ್ಕ ಮಕ್ಕಳು. ಏನ್ ಆ ಸ್ಪೆಷಾಲಿಟಿ ಮಕ್ಕಳದು? ಹೌದು, ಈ ಮಕ್ಕಳಲ್ಲಿ ಆಲ್ಮೋಸ್ಟ್ ಒಂದು 30 to 40 ಮಾಡಿದ್ದಾರೆ. 30 to 40 ಮಕ್ಕಳು ಆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಏನಂದ್ರೆ ಇವಾಗಿನ ಪ್ರೆಸೆಂಟ್ ಇವಾಗ ಟ್ರೆಂಡ್ ಏನಿದೆ, ಗೌರ್ಮೆಂಟ್ ಸ್ಕೂಲ್ಗಳು ಕ್ಲೋಸ್ ಆಗ್ತಾ ಇದಾವೆ, ಪ್ರೈವೇಟ್ ಸ್ಕೂಲ್ಗಳಿಗೆ, ಕಾರ್ಪೊರೇಟ್ ಸ್ಕೂಲ್ಗಳಿಗೆ ಜಾಸ್ತಿ ಪೇರೆಂಟ್ಸ್ ಆ ಕಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ಗಳು ಉಳಿಬೇಕಂದ್ರೆ ಏನ್ ಮಾಡಬೇಕು, ಇದನ್ನೊಂದು ಇದಕ್ಕೊಂದು ಇನ್ಸಿಡೆಂಟ್ ಕ್ರಿಯೇಟ್ ಮಾಡಿದೆ. ಏನ್ ರೀಸನ್ ಅಂತಂದ್ರೆ, ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಆಗಲ್ಲ, ಅಥವಾ ಪ್ರೈವೇಟ್ ಸ್ಕೂಲ್ ತರ ಗೌರ್ಮೆಂಟ್ ಸ್ಕೂಲ್ ತರ ಮಾಡಿದ್ರೆ ಆಗಲ್ಲ. ಬೇರೆ ಏನೊಂದು ಎಜುಕೇಶನ್ ಸಿಸ್ಟಮ್ ಬೇಕು. ಆ ಎಜುಕೇಶನ್ ಸಿಸ್ಟಮ್ ಯಾವ ತರ ಇದ್ರೆ ಗೌರ್ಮೆಂಟ್ ಸ್ಕೂಲ್ಗಳು ಉಳಿಬಹುದು ಅನ್ನೋದನ್ನ ಈ ಮೂವಿನಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಓಕೆ, ಇವಾಗ ಡೈರೆಕ್ಟರ್ ಹೇಳಿದ ಹಾಗೆ 30-40 ಮಕ್ಕಳು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ 4 ಜನ ಮಕ್ಕಳು ಎಸ್ಪೆಷಲಿ ಮಜಾ ಟಾಕೀಸ್ಗೆ ಇವತ್ತು ಬಂದಿರೋದು. ಅದ್ರಲ್ಲಿ ವಿಶೇಷತೆ ಏನು ಅಂದ್ರೆ, ಮಜಾ ಟಾಕೀಸ್ ಅಲ್ಲಿ ಇರುವಂತ ನಮ್ಮ ಕ್ಯಾರೆಕ್ಟರ್ಸ್ ಏನಿದ್ದಾರೆ ಅದನ್ನ ಅವರು ಅನುಕರಣೆ ಮಾಡ್ತಾರೆ, ಅವ್ರ ರೀತಿ ಅಭಿನಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ವಿಲ್ ವೆಲ್ಕಮ್ ದೆಮ್. ಆ ಒಂದು ಆಕ್ಟ್ ಅನ್ನ ನೋಡೋ ಕ್ಯೂರಿಯಾಸಿಟಿ ನನಗೂ ಇದೆ. ಪ್ಲೀಸ್ ವೆಲ್ಕಮ್ ಗಗನ್, ಅನಘ, ಮನಸ್ವಿ ಅಂಡ್ ಯುಕ್ತ. ಹಾಯ್ ಹಾಯ್ ಹಾಯ್, ಬನ್ನಿ 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 ಬನ್ನಿ. ಹೇಳ್ರಪ್ಪ, ಯಾರ್ಯಾರ ಒಂದು ಕ್ಯಾರೆಕ್ಟರ್ ಅನ್ನ ನೀವು ಇಮಿಟೇಟ್ ಮಾಡ್ತೀರಾ? ಆಮೇಲೆ ಯಾರ್ಯಾರಿಗೆ ಯಾವ ಯಾವ ಕ್ಯಾರೆಕ್ಟರ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಹೇಳಿ. ನಾನು ನಿಮ್ ವೈಫ್ ರಾಣಿದ್ ಮಾಡ್ತಿದ್ದೀನಿ. ಸರಿಯಾಗಿರೋದು ಹೇಳ್ಕೊಂಡಿದ್ಯಾ? ನಾನು ವರಲಕ್ಷ್ಮಿ. ವರಲಕ್ಷ್ಮಿ, ವರಲಕ್ಷ್ಮಿ. ವೆರಿ ಗುಡ್. ನಾನು ಕುರಿ ಪ್ರತಾಪ್ ಅವ್ರದ್ದು. ವೆರಿ ಗುಡ್. ಪವನ್ ಸರ್. ಪವಂದು, ವೆರಿ ಗುಡ್. ಫಸ್ಟ್ ಯಾರೀಗ? ನಾನು. ನೀನು ಶುರು ಹಚ್ಕೊಳ್. ಹಾ. ರೀ ರೀ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದ್ಸಲ ಆದ್ರೂ ನೀವು ಲಿಪ್ಸ್ಟಿಕ್, ಪೌಡರ್ ಏನಾದ್ರೂ ತಂದ್ಕೊಟ್ಟಿದ್ದೀರಾ? ಆ ಮಾರ್ನಿಂಗ್ ಸ್ವಾಮೀಜಿ ನಿಮ್ ಲೈಫ್ ಹೀಗಾಗತ್ತೆ ಹಾಗಾಗತ್ತೆ ಅಂತ ಹೇಳ್ತಿದ್ರು. ನಿಮ್ಮನ್ ಕಟ್ಕೊಂಡ್ ನನ್ ಲೈಫ್ ಸರಿ ಹೋಗುತ್ತಾ? ಈ ಜನ್ಮದಲ್ಲಿ ಸರಿ ಹೋಗಲ್ಲ. ನಿಮ್ಗಿಂತ ಆ ಓನರ್ ದಾಯನಂದನೋ ಎಷ್ಟೋ ಬೆಸ್ಟ್. ನಾನ್ ನನ್ನ ಮನೆಗೆ ಹೋಗ್ತಾ ಇದ್ದೀನಿ, ಏನಾದ್ರೂ ಮಾಡ್ಕೊಳ್ಳಿ. ಕುರಿ ಪ್ರತಾಪ ಮಾಡು. ಕೋಬ್ರಾ ಕೋಬ್ರಾ ಕೋಬ್ರಾ. ನಾನ್ ಯಾರು ಗೊತ್ತಾ? ಯಾರು? ನಾನ್ ಯಾರು ಗೊತ್ತಿಲ್ವಾ? ಪುರಿ, ಕಡ್ಲೆಪುರಿ. ರಾಜೇಶ್ ಸರ್ಗೆ ಡೈರೆಕ್ಷನ್ ಹೇಳ್ಕೊಟ್ಟಿದ್ ಯಾರು? ಯಾರು? ರಾಧಿಕಾ. ರಾಧಿಕಾ ಚಿತ್ರನ್ ಅವ್ರಿಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ ಯಾರು? ಯಾರು? ಕಿರಣ್ ರಾಜ್ ಸರ್ಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ ಯಾರು? ಯಾರು? ಅದೇ ಯಾರು ಹೇಳಪ್ಪ, ನಾನು ಹೋಗಿ ಅವ್ರ ಹತ್ರ ಕಲ್ತ್ಕೊತೀನಿ. ಅವರು ಬಾಮ, ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ನಾವು ಅಲ್ಲಿಂದ ಎಂಟ್ರಿ ಓ ಬಾಮ 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 ಬಾಮ. ಸೃಜಾ, ಸೃಜಾ. ಏನ್ರಿ ವರಲಕ್ಷ್ಮಿ? ಅಯ್ಯೋ ಒಂದ್ ನಿಮಿಷ ಸೃಜಾ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಮಾತಾಡ್ತಿರೋದು ಈ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಜೊತೆ ಏನು? ನನ್ಗ ರೀ ಆಗಲ್ಲ ರೀ, ಆಮೇಲೆ ನಿನ್ ಜೊತೆ ನನ್ನ ಜೈಲ್ಗೆ ಹಾಕ್ಬಿಡ್ತಾರೆ ರೀ. ಇಡ್ರಿ. ಅಲ್ಲ ಕಣು ಸೃಜಾ, ಯಾವ್ದೋ ಹಾಳಾದ ಬ್ರೋಕರು 1 ವಾರದಿಂದ ಮ್ಯಾರೇಜ್ ಪ್ರಪೋಸಲ್ಸ್ ಕಳಿಸ್ತಾನೆ ಇದ್ದಾನೆ. ಅಯ್ಯೋ ಬಿಟಾಕು. ಓ ಬಂದ್ಬಿಟ್ಟಿದ್ದೀರಾ? ಅಂದಾಗೆ ನೀವು ಆರ್ಸಿ ಅಲ್ವಾ? ಆರ್ಸಿ? ನಾನ್ ರಾಧಿಕಾ ಚೇತನ್. ಅಯ್ಯೋ ನಾನು ಅದನ್ನೇ ಹೇಳಿದ್ದು, ರಾಧಿಕಾ ಚೇತನ್, ಶಾರ್ಟ್ ಫಾರ್ಮ್ ಆರ್ಸಿ. ಅಂದಾಗೆ ಸೂಪರ್ ಆಗಿದೆ. ಅದೇ
ನಿಮ್ ಡ್ರೆಸ್ಗಿಂತ ನನ್ ಡ್ರೆಸ್ ಸೂಪರ್ ಆಗಿ ಥ್ಯಾಂಕ್ ಯು. ವೆರಿ ನೈಸ್. ಆಕ್ಚುಲಿ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಇದೇ ವಯಸ್ಸು ಅಂತ ಅನ್ಕೊಂಡಿರೋದಿನ್ನ ಒರಿಜಿನಲ್ ಆಗಿ. ಹಾ, ತಾವು ಪವನ್ದು ಬನ್ನಿ. ಏನಾಯ್ತು? ಫೋನು ಎತ್ತು ಒತ್ತು ಒತ್ತಿದೆ. ಮಾತಾಡು. ಹಲೋ, వద్దు సరోజా, నా ముద్దు సరోజా, లేదు సరోజా, నా సాధు సరోజా, పట్నా. ಪೆಟ್ಟು ಪೆಟ್ಟು ಪೆಟ್ಟು. ಅಲ್ಲ, ನೀವೆಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅನುಕರಣೆ ಮಾಡಿದ್ರಿ, ಮಿಸ್ ಲೋಕೇಶ್ನ ಅನುಕರಣೆ ಮಾಡ್ಲಿಲ್ಲ? ಹಾ, ಇವ್ರು ಕಲ್ತಿದ್ದಾರೆ. ಮಾಡಿ. Alright, Mr. Lankesh. ಸೂಪರ್ ಮಿಸ್ ಲೋಕೇಶ್. How are you, audience? Noise pollution? Super. ಅಷ್ಟೇ. ಕೂದಲು ಚೆನ್ನಾಗಿ ಗಮನಿಸಿದಾನೆ. ಸೂಪರ್ ಹೊಡಿ ಮಗ್ನೆ, ಚಿಂದಿ. Thank you, sir. ಸೊ ಇದೇ ತರ ಮಜಾ ಟಾಕೀಸ್ ನೋಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ, ನಮ್ಮನ್ನ ಪ್ರೀತಿ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್, ಫಾರ್ ಯುವರ್ ಸ್ಕೂಲ್ ಅಂಡ್ ಫಾರ್ ಯುವರ್ ಫ್ಯೂಚರ್. ಓಕೆ, ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ. ಅಸುತೋಮ ಸದ್ಗಮಯ. ನಿಮಗೆ ನಿಮ್ಮ ತಂಡದವರಿಗೆ ಈಗ ಒಂದು ಆಟವನ್ನ ಆಡಿಸ್ತಾ ಇದೀನಿ. ಆ ಆಟದ ಹೆಸರು ಕೇಳ್ರಪ್ಪೋ ಕೇಳ್ರಿ, ಏನ್ ಕೇಳ್ಸುತ್ತೆ ಹೇಳ್ರಿ. ಓಕೆ. ಅಂತರಂಗ ಆಸೆಗಳ ರಂಗಿತರಂಗ. ಅಂತರಂಗ ಆಸೆಗಳ ರಂಗಿತರಂಗ. ಆಗ್ತಿಲ್ಲ, ಆಸೆ ಇಲ್ಲ, ಗೊತ್ತಾಗ್ಲಿಲ್ಲ. ಅಸತ್ಯ. ಹೇಳು. ಓಕೆ. ಹೇಳ್ಬೋದು ಜೋರಾಗಿ. ಜೋರಾಗಿ ಅವ್ರ ಅಸತ್ಯ ಅಷ್ಟೇ. ಅಸತ್ಯ. ನಿಸರ್ಗ. ಅಸತ್ಯ. ಹೇಳಿ. ಫಸ್ಟ್ ನಿಸರ್ಗ ಅಂತ ಕೇಳಿಸ್ತು, ಆಮೇಲೆ ಆ ಸತ್ತೋದ ಅಂತ ಕೇಳಿಸ್ತು. ನಿಸರ್ಗ ಅಂತ ಕೇಳಿಸ್ತಾ, ಆಮೇಲೆ ಆ ಸತೋದ. ತಾವ್ ಹೇಳಿದ್ದು ಅಸತ್ಯ. ವೆರಿ ಗುಡ್. ತಾವ್ ಹೇಳಿದ್ದು ಅಸತ್ಯ. ವೆರಿ ಗುಡ್. ತಾವ್ ಹೇಳಿದ್ದು ಆಗ್ತಿಲ್ಲ, ಆಸೆ ಇಲ್ಲ, ಗೊತ್ತಾಗ್ತಾ ಇಲ್ಲ. ನಾನ್ ಹೇಳಿದ್ದು ಅಂತರಂಗ ಆಸೆಗಳ ರಂಗಿತರಂಗ. ಓ, ಅಷ್ಟು ಉದ್ದ ಇರೋದು ಇಷ್ಟ ಆಯ್ತಾ? ನೀವು